व्याख्यामुद्रां करधरसिजैः पुस्तकं शङ्खचक्रे विप्रद्भिन्नस्फटिकरुचिरे पुण्डरीके निषण्मः अम्लानश्रीरमृतविशदेरंशभिप्लावयनमानाविर्भूयादनगमहिमा मानसे वागधीशः नमस्ते प्राणेश प्रणतविभवाय मणिमग नमस्वामिन् रामप्रियतमनमन् गुरुगुण नमस्तुभ्यं भीमप्रभतमकृष्णेष्ठ भगवन् नमः श्रीमन्मध्वप्रदिश सुदृशं नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶುನೈತಿಕ ಪರ್ವದ 112ನೆಯ ಪ್ರವಚನ. ಧರ್ಮರಾಜನ ಆತ್ಮೀಯವಾದ ಪ್ರಶ್ನೆಗಳಿಗೆ ಕೃಷ್ಣ ತನ್ನ ಧರ್ಮದ ಬಗ್ಗೆ ಕೇಳಿಕೊಂಡ ಆತನ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಧರ್ಮವನ್ನು ಧರ್ಮ ಸೂಕ್ಷ್ಮಗಳನ್ನು ತಿಳಿಸಿಕೊಟ್ಟಿದ್ದಾನೆ. ವಿಷ್ಣು ಧರ್ಮ ಬಹಳಷ್ಟು ಅಪರೂಪವಾದ, ಅಂದರೆ ಎಲ್ಲೆಡೆ ಎದ್ದು ಕಾಣದೇ ಇರತಕ್ಕ ಚಿಂತನೆ. ಅಲ್ಲಿಯೂ ಅನೇಕ ಮೋಹಗಳ ಜೊತೆಯಲ್ಲಿ ಕೃಷ್ಣ, ಮೋಹಕ ಮಾತುಗಳ ಜೊತೆಯಲ್ಲಿ ಕೃಷ್ಣ ಮಾತಾಡಿದ್ದಾನೆ. ಹೀಗಾಗಿ ಕೃಷ್ಣನಲ್ಲಿ, ಧರ್ಮರಾಜನಿಗಂತೂ ಅನೇಕ ಬಾರಿ ಕೃಷ್ಣ ದಂಡೆಯಲ್ಲಿಟ್ಟೇ ಮಾತುಗಳನ್ನು ಹೇಳುತ್ತಾ ಬಂದಿದ್ದಾನೆ. ಸಂಶಯ ಪಡುವುದರಿಂದ ಆತ ಅಂದ ಪರಮೋಚ್ಚವಾದ ಅಧಿಕಾರಿಯೇನು ಅಲ್ಲ ಆತ, 12ನೇ ಕಕ್ಷೆಯವಾದ್ದರಿಂದ. ಆದರೂ ಅಪೂರ್ವವಾದ ಅನೇಕ ಮಾತುಗಳನ್ನು ಕೃಷ್ಣ ಚಿಂತನೆಗೆ ತಂದಿದ್ದಾನೆ. ತನ್ನ ಉಪಾಸನೆ ಮಾಡುವ ಬಗೆಯನ್ನು ಬಹಳ ಸುಂದರವಾಗಿ ಹೇಳಿದ. ನಿನ್ನ ಭಕ್ತರು ಹೇಗೆ, ಲಕ್ಷಣ ಏನು, ವ್ರತಗಳೆಂದದು ಎಲ್ಲ ಕೇಳಿಕೊಂಡಿದ್ದಾನೆ ಧರ್ಮರಾಜ. ಕೊನೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಅನೇಕ ಗುಣಲಕ್ಷಣಗಳು ಇವೆ, ಕಪಟ, ಮೋಸ ಇತ್ಯಾದಿಗಳು, ಕಾಮ, ಕ್ರೋಧ ಮುಂತಾದವುಗಳು, ಇವೆಲ್ಲ ದುರ್ಗುಣಗಳಿರುತ್ತವೆ. ಆ ಇರುವ ಸಮಯದಲ್ಲಿ ಅವನು ನನ್ನ ಭಕ್ತನಾಗಿ, ಬ್ರಹ್ಮಜ್ಞಾನಿಯಾಗಿ, ಉತ್ತಮ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಆದಷ್ಟು ಸಮಯ ಒಳ್ಳೆಯ ಗುಣಗಳಿಂದ ಇರಲಿಕ್ಕೆ ಇಷ್ಟಪಡಬೇಕು, ನನಗಿಷ್ಟ ಆಗ್ತಾನೆ ಅಂತ ಕೃಷ್ಣ ಹೇಳಿ ಅದಕ್ಕೊಂದು ಬಹಳ ಸುಂದರವಾದ ಪದ್ಧತಿ ಹೇಳಿಕೊಡ್ತಾನೆ. ಪ್ರಾಣಾಯಾಮ ಮಾಡಿ ಅಂತ ಹೇಳುತ್ತಾನೆ. ಪ್ರಾಣಾಯಾಮದಲ್ಲಿ 2 ಬಗೆ ಇದೆ. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಇದರ ಬಗ್ಗೆ ಕೆಲವು ಮಾತುಗಳನ್ನು ಕೊಟ್ಟಿದ್ದೇನೆ, ಪ್ರಮಾಣಗಳನ್ನು ನೀಡಿದ್ದೇನೆ. ಹೇಗೆ ನಡೆಸುವುದು ಪ್ರಾಣಾಯಾಮ ಎನ್ನುವುದರ ಬಗ್ಗೆ ಅನೇಕ ಮಾತುಗಳನ್ನು ಪುರಾಣದ, ಯೋಗದ, ತಂತ್ರದ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೆ. ಇಲ್ಲಿ ಕೃಷ್ಣ ಹೇಳುವ ಚಿಂತನೆ ನೋಡಿದಾಗ ಇದು ಸಬೀಜ ಪ್ರಾಣಾಯಾಮ ಅಂತ ಅರ್ಥ ಆಗುತ್ತೆ. ಸಬೀಜ ಅಂದರೆ ದೇವರ ನೆನಪಿನಲ್ಲಿ ಮಾಡುವ ಪ್ರಾಣಾಯಾಮ. ಕೇವಲ ಗಾಳಿಯ ನಿಗ್ರಹ ಅಲ್ಲ, ಭೌತವಾದ ಕ್ರಿಯೆ ಅಲ್ಲ. ಇದು ದೇಹದಲ್ಲಿ ಗಾಳಿಯನ್ನು ಅದುಮಿಡುವ ಬಗೆ. ಇದು ಕೇವಲ ಶಾರೀರಿಕವಾದ ಯೋಗವಲ್ಲ, ಇದು ಆರೋಗ್ಯ ನಿಮಿತ್ತ ಮಾತ್ರ ಕೆಲಸ ಅಲ್ಲ. ಇದು ಮಾನಸಿಕವಾದ ಯೋಗ. ಇದು ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡತಕ್ಕ ಬಗೆ. ಅಂದರೆ ಗಾಳಿಯನ್ನು ನಿಗ್ರಹಿಸಿಕೊಂಡು ಮನಸ್ಸಿನಲ್ಲಿ ದೇವರ ರೂಪವನ್ನು ಅನುಸಂಧಾನ ಮಾಡುವಾಗ, ಮಂತ್ರ ಮಾಧ್ಯಮದಲ್ಲಿ ಅಂದಾಗ ಬಾಹ್ಯ ವ್ಯಾಪಾರಗಳೆಲ್ಲ ಇಲ್ಲ ಆಗ್ತದೆ. ಅಂದ್ರೆ ಇದು ಒಂದು ರೀತಿಯ ಟ್ರಿಕ್ಸ್. ನಾವು ಏನಾದ್ರೂ ಕೆಲಸ ಮಾಡಬೇಕು ಅಂತಾದ್ರೆ ನಮಗೆ ಉಸಿರಾಟ ಚೆನ್ನಾಗಿರಬೇಕು. ನಡೀತಾ ಹೋಗುವಾಗ ಮೇಲ್ಮುಖವಾಗಿ ಇಟ್ಕೊಂಡ್ರೆ, ಮೆಟ್ಟಲತ್ತುವಾಗ ಅಂತ ತಿಳ್ಕೊಂಡ್ರೆ ನಮ್ಮ ಉಸಿರಾಟ ಸ್ವಲ್ಪ ಕಷ್ಟವಾಗತ್ತೆ. ಆಗ ನಾವು ನಿಲ್ತೇವೆ, ಕ್ರಿಯೆ ನಿಲ್ತದೆ. ಮಾತಾಡ್ತಾ ಇದ್ದರೆ ಉಸಿರಾಟಕ್ಕೆ ಬ್ರೀತಿಂಗ್
ಕಷ್ಟ ಆಗಿಬಿಟ್ರೆ ಮಾತು ನಿಲ್ಲಿಸ್ತೇವೆ. ದುಡಿತಾ ಇದ್ದವ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದವ, ಅವನಿಗೆ ಗಾಳಿ ಆಕ್ಸಿಜನ್ ಕಮ್ಮಿ ಆಗಿಬಿಟ್ರೆ ನಿಲ್ಲಿಸ್ತಾನೆ. ಎಲ್ಲೇ ಕಡೆಯಾಗಿ ನಮ್ಮ ದೇಹದ ಕ್ರಿಯೆಗಳು ನಿಲ್ಲುತ್ತಾವ ಯಾವಾಗ ಕೇಳಿದ್ರೆ ಗಾಳಿಯ ಪೂರಣದಲ್ಲಿ ಹೆಚ್ಚು ಕಡಿಮೆ ಆದಾಗ, ಶುದ್ಧತೆಯೋ ಮೇಲೂ ನಿಂತಿದೆ. ಹಾಗೆ ಮಾನಸ ಕ್ರಿಯೆಯೂ ಹಾಗೆ. ಯಾಕೆ ಅಂದ್ರೆ ನಮಗೆ ಈಗ ನಿರಾಳವಾಗಿ ಉಸಿರಾಟ ಆಗ್ತಾ ಇರುವುದರಿಂದ, ಒಳ್ಳೆ ವಾತಾವರಣದಲ್ಲಿದ್ದೇವೆ, ಸುತ್ತಮುತ್ತಲು ಮರಗಿಡಗಳಿವೆ, ಜನಜಂಗುಳಿ ಇಲ್ಲ, ಹಾಗಾಗಿ ಮರಮಟ್ಟುಗಳಿರುವುದರಿಂದ ಗಾಳಿಯ ಸೌಲಭ್ಯ, ಹೆಚ್ಚು ಜನರಿಲ್ಲದೆ ಇರುವುದರಿಂದ ಗಾಳಿಯ ಒತ್ತಡ ಇಲ್ಲದೆ ಶುದ್ಧ ಗಾಳಿ. ಮತ್ತೆ ಯಾಕೆಂದ್ರೆ ಮರಗಳು ಕೊಟ್ಟರು ಸ್ವೀಕರಿಸೋರು ತುಂಬಾ ಜನ ಆದ್ರೆ ಮತ್ತೆ ಪುನಃ ಹಾಳಾಗುತ್ತೆ. ಆದ್ರಿಂದ ಗಾಳಿಯೂ ಸಿಗಬೇಕು, ಅದು ಶುದ್ಧವಾಗಿಯೇ ಇರಬೇಕು. ಅಂತ ಹೊತ್ತಿನಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಕಿರಿಕಿರಿ ಆಗುವುದಿಲ್ಲ. ಮೂಗಿ ಇದೆ, ಗಾಳಿ ಇದೆ, ಹೋಗ್ತದೆ ಬರ್ತದೆ ಅಂತ ನಮಗೆ ಗೊತ್ತಿಲ್ಲದೆ ಗಾಳಿಯ ಸಂಚಾರ ಆಗ್ತದೆ. ಆದ್ರೆ ಅಶುದ್ಧವಾದ ಗಾಳಿ ಅಂದಾಗ ಸ್ವಲ್ಪ ಪ್ರಯತ್ನ ಮಾಡಲಿಕ್ಕೆ ನೋಡುತ್ತೆ, ಗಾಳಿಯೇ ಇಲ್ಲ ಅಂದಾಗ ಇನ್ನಷ್ಟು ಒದ್ದಾಡಲಿಕ್ಕೆ ನೋಡುತ್ತೆ. ಆಗ ಉಸಿರಾಡುವ ಬಗ್ಗೆ ಎಚ್ಚರ ಆಗುತ್ತೆ. ಹಾಗೆಯೇ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಹೋದಾಗ, ಇವನ್ನೆಲ್ಲ ನಿಲ್ಲಿಸಿಕೊಂಡು ಮಾಡುವಾಗ ಬಾಕಿ ವ್ಯಾಪಾರಗಳೆಲ್ಲ ಕಳೆದೋಗ್ತವೆ ಅಂತ ಹೇಳ್ತಾರೆ. ಗಾಳಿಯ ಮೇಲೆ ವ್ಯಾಪಾರಗಳು ನಿಂತಿದೆ, ಆದ್ದರಿಂದ ಕ್ರಿಯೆಗಳು ವ್ಯಾಪಾರಗಳು ಅಂದ್ರೆ. ಹಾಗಾಗಿ ಆ ಗಾಳಿಯ ನಿಗ್ರಹ ಮಾಡುವ ಮೂಲಕ. ಇನ್ನೊಂದು ವಿಶೇಷ ಅಂದ್ರೆ ಗಾಳಿಯ ದೇವತೆ ಪ್ರಾಣ, ಮುಖ್ಯ ಪ್ರಾಣ ವಾಯು. ಹೀಗಾಗಿ ಅವನ ಅನುಗ್ರಹಕ್ಕೆ ಪಾತ್ರನಾದರೆ ಭಗವಂತ ತಾನು ಬರ್ತಾನೆ ಅಂತ ಹೇಳ್ತಾನೆ. ಪ್ರಾಣ ಪದ್ಧತಿ ಅಂತ ಅವನನ್ನು ಕರೀತಾರೆ. ಪ್ರಾಣ ಬಂದಲ್ಲಿ ಅವನು ಬರುವುದು. ಪ್ರಾಣನ ಸೃಷ್ಟಿಯಲ್ಲಿ, ಮುಖ್ಯ ಪ್ರಾಣ ಸೃಷ್ಟಿಯಲ್ಲಿ ಪರಮಾತ್ಮ ಹೇಳಿಕೊಂಡಿದ್ದಾನೆ, ನನಗೆ ಯಾರಿದ್ದಾಗ ಇರಬೇಕು ಅಂತ ಕಾಣುತ್ತದೆ, ಯಾರು ಹೋದಾಗ ಹೋಗ್ಬೇಕು ಅಂತ ಆಗತ್ತೆ, ಅಂತ ಹೋಗ್ಬೇಕು ಅಂತ ಹೇಳಿಕೊಂಡು ಸ ಪ್ರಾಣಮ ಸೃಜತ ಅಂತ ಹೇಳಿ, ತಮುತ್ಕ್ರಾಂತ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಉತ್ಕ್ರಾಂತಿ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ಬಂದರೆ ಬರಬೇಕು, ಹೋದರೆ ಹೋಗ್ಬೇಕು ಅಂತ ನನಗೊಬ್ಬ ಬೇಕು ಅಂತ ಹೇಳಿ ಒಬ್ಬ PA, ಭಗವಂತನ ಪರ್ಸನಲ್ ಸೆಕ್ರೆಟರಿ ಇದ್ದಾನೆ. ಹಾಗಾಗಿ ಅವನನ್ನು ಕರೆದು ಪ್ರಾಣನನ್ನು ಸೃಷ್ಟಿ ತಂದಿದ್ದಾನೆ. ಹಾಗಾಗಿ ಇಲ್ಲಿ ಪ್ರಾಣನ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಪ್ರಾಣಾಯಾಮವನ್ನು ಹೇಳಿದ್ರು. ನಮಗೆ ಭೌತವಾಗಿ ಪ್ರಾಣ ಎಲ್ಲಿ ಸಿಗ್ತಾನೆ ಅಂದ್ರೆ ಗಾಳಿಯಲ್ಲಿ ಸಿಗ್ತಾನೆ. ನೀವು ಬೇಡ ಹೇಳಿದ್ರು ಮುಖ್ಯ ಪ್ರಾಣ ನಮಗೆ ಅನುಗ್ರಹ ಮಾಡ್ತಾನೆ ಇರ್ತಾನೆ. ನೀವು ನಂಬುವುದಿಲ್ಲ ಹೇಳಿದ್ರು ಅವನು ನಮಗೆ ಇಂಬು ಕೊಟ್ಟೇ ಕೊಡುತ್ತ. ಹೀಗಾಗಿ ಬಹಳ ಚಂದವಾಗಿ ಅಗ್ನಿ ಆರಾಧನೆಗಿಂತ, ನೀರಿನ ಸೇವೆಗಿಂತ, ಇದು ಮೂರೇ ಅಲ್ಲ ನಮ್ಮ ಕೈಯಲ್ಲಿ ಬರುವಂಥದ್ದು ಮುಟ್ಲಿಕ್ಕೆ, ಮಣ್ಣಿನ ಉಪಾಸನೆಗಳಿಗಿಂತ ಅದರ ಆಚೆಗೆ ಅಮೂರ್ತವಾದ ವಾಯುವಿನ ಶುದ್ಧವಾದಂತಹ ಗಾಳಿಯ ಉಪಾಸನೆಯಲ್ಲಿ ವಾಯು ಮುಖ್ಯಜಿಯ ಅಂತ ಹೇಳಿ ಪ್ರಾಣಾಯಾಮದ ಪ್ರಕ್ರಿಯೆ ಇದು ಎಲ್ಲಕ್ಕೂ ಬೇಕು. ಎಲ್ಲಾ ಪ್ರಾಯಶ್ಚಿತ್ತಗಳಿಗೂ ಪ್ರಾಣಾಯಾಮ ಇಲ್ಲವೇ ಇಲ್ಲ ನೋಡ್ಲಿಕ್ಕೂ. ಹಾಗೆ ಕೃಷ್ಣ ಇಲ್ಲಿ ಹೇಳ್ತಾನೆ, ಪ್ರಾಣಾನಾಯಮ್ಯ ಯತ್ಕಾಲಂ ಏನಮಾಂಚಾಪಿ ಚಿಂತೆಯೇತ್ ತತ್ಕಾಲೋ ವೈ ದ್ವಿಜಃ ಜ್ಞೇಯ ಶೇಷಕಾಲೋ ಹ್ಯತೇತರಃ. ಇಲ್ಲಿ ಯಾರು ಒಳ್ಳೆಯವ, ಯಾರು ದುರ್ಗುಣಿ ಅಂದ್ರೆ ಯಾವ ಸಾಲಿನವ ಅಂತ, ಕ್ಷತ್ರಿಯ ಸಾಲಿನದ್ದೋ ವೈಶ್ಯ ಸಾಲಿನದ್ದೋ ದುರ್ಗುಣಿ ಅಂತ ಹೇಳಿಕೊಳ್ಳಿಕ್ಕೆ, ಅಥವಾ ಚಾಂಡಾಲನಂತೆ ಕಾಮಾದಿಗಳ ಬಗ್ಗೆ ಬಲಿ ಬಿದ್ದಿದ್ದಾನೋ, ಲೋಭಾದಿಗಳ ಹಿಂದೆ ಹೋಗಿದ್ದಾನೋ ನೋಡ್ಲಿಕ್ಕೆ ಅದಕ್ಕೆ ಹೇಳ್ತಾರೆ, ಆ ಗುಣಗಳು ದೂರ ಮಾಡಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ ನೀನು ಪ್ರಾಣಾಯಾಮ ಮಾಡು. ಎಷ್ಟು ಸಮಯದವರೆಗೆ, ಎಷ್ಟು ಹೊತ್ತಿನಲ್ಲಿ ಎಲ್ಲ ನೀನು ಪ್ರಾಣಾಯಾಮ ರತನಾಗಿರ್ತೀಯೋ, ಗಾಳಿ ಬಂದ್ ಮಾಡಿಕೊಂಡು ಭಗವಂತನ ಚಿಂತನೆ ಮಾಡ್ತಾ, ಮಂತ್ರ ಚಿಂತನೆ ಮಾಡ್ತಾ ನೀನಿರ್ತೀಯೋ, ಅಷ್ಟು ಸಮಯ ನೀನು ಒಳ್ಳೆ ಯೋಗ್ಯ ವ್ಯಕ್ತಿ ಅಂತ ಅರ್ಥ. ಭಗವಂತನಡೆಗೆ ಸಾಗ್ತಾ ಇದ್ದಿ ಅಂತ ಅರ್ಥ. ಬ್ರಾಹ್ಮಣ ಅಂದ್ರೆ ಭಗವಂತನಡೆ ಸಾಗುವ ಅಂತ, ಬ್ರಹ್ಮಾಣತಿ ಅಂತ, ಬ್ರಹ್ಮಚಾರಿ ಅಂತ ಅರ್ಥ. ಭಗವಂತನಡೆ ಸಾಗ್ತಾ ಇದ್ದಿ ಅಂತ. ನೀನ್ ಯಾವಾಗ ಪ್ರಾಣಾಯಾಮ ಕೈ ಬಿಡ್ತೀಯಾ ಅಷ್ಟೊತ್ತಿಗೆ ನಿನ್ನ ಮನಸ್ಸು ಹಗುರವಾಗತ್ತೆ, ದೇಹ ಲವಲವಿಕೆಯಿಂದ ಕೂಡುತ್ತೆ. ಆಗ ನೀನೇನ್ ಮಾಡ್ತಿ, ಬಾಕಿಯಾದ ವ್ಯಾಪಾರಗಳಲ್ಲಿ ತೊಡಗ್ತಿ. ಅಂದ್ರೆ ಬೇರೆ ಕೆಲಸಗಳಲ್ಲಿ ಬಂದಾಗ ಈ ದುರ್ಗುಣಗಳು, ನೀನು ವೈಶ್ಯನಾಗ್ಬೋದಾಗ ಕ್ಷತ್ರಿಯರಾಗ್ಬೋದು ನೀನು. ಅದನ್ನ ಕೃಷ್ಣ ಹೇಳ್ತಾನೆ, ನನ್ನನ್ನು ಹೇಳ್ತಾರೆ ಮತ್ತೆ, ಪ್ರಾಣಾನ್ ಅಯಮ್ಯ ಯತ್ಕಾಲಂ ಏನ ಮಾಂ ಚಾಪಿ ಚಿಂತೆಯೇ. ನನ್ನ ಚಿಂತನೆ ಮಾಡ್ಲಿಕ್ಕೆ ಹೇಳ್ತಾರೆ. ಮತ್ತೆ ನೀವು ಯಾರ್ಯಾರೋ ಮಂತ್ರ ಜಪ ಮಾಡ್ತಾ ಕೂತ್ರೆ ಮತ್ತೆ ಕೃಷ್ಣ ಒಲಿಯುವುದಿಲ್ಲ.
ಇಲ್ಲಿ ಪ್ರಾಣಾಯಾಮದಲ್ಲಿ ಹೇಳಬೇಕಾದ್ದು ಪ್ರಣವ. ಪ್ರಣವದಲ್ಲಿ ಬೇರೆ ಯಾರು ಇಲ್ಲ. ವಾಚಕ ಪ್ರಣವ ಮಮ ಅಂತ ಕೃಷ್ಣನೇ ಹೇಳ್ತಾನೆ, ನನ್ನ ಹೆಸರು ಓಂ ಅಂತ. ಹಾಗಾಗಿ ಪ್ರಣವದ ಮಾಧ್ಯಮದಲ್ಲಿ ಪ್ರಣವದ ವಿವರಣೆಯ ಆದಿ ಇರತಕ್ಕಂಥ ವ್ಯಾಹೃತಿಯ ಜೊತೆಯಲ್ಲಿ ಎಲ್ಲ ವ್ಯಾಹೃತಿಗಳೊಟ್ಟಿಗೆ ಬೇಕಾದ್ರೆ ದಶೋಂಕಾರದಿಂದ ಇದನ್ನೆಲ್ಲ ಯಾವ ಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು ಹೇಗೆ ಅಂತ ಹೇಳಿಕೊಳ್ಳುವ ಗೆರೆಗಳನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಏನಲ್ಲ ಆದ್ರೂ ಖಾಲಿ ಒಂದು ಪ್ರಣವೂ ಸಾಕಾಗುತ್ತೆ. ದೇವರ ಇಡೀ ಜಗತ್ತಿನ ಸೃಷ್ಟಿಯನ್ನು, ಅದರಲ್ಲಿ ಪ್ರವೇಶ ಮಾಡಿರತಕ್ಕ ಭಗವಂತನ ಪಾಲನ ರೂಪವನ್ನು, ಇಡೀ ಜಗತ್ತನ್ನು ಮತ್ತೆ ಕೊನೆಗೊಳಿಸುವ, ಅದರಲ್ಲಿಯೂ ಅತ್ಯುತ್ತಮವಾದ ಆನಂದವನ್ನು, ಮೋಕ್ಷವನ್ನು ಕರುಣಿಸುವ ಭಗವಂತನ ಅಷ್ಟಾದ್ರೂ ಅನುಸಂಧಾನ ಮಾಡಿದ್ರೂ ಪರವಾಗಿಲ್ಲ. ಸಕಲ ದೋಷ ದೂರನಾದ, ಸಕಲಗಳು ಸಂಪೂರ್ಣನಾದ ಭಗವಂತನ ಅನುಸಂಧಾನದ ಪೂರ್ವಕ ಏನಾದರೂ ಒಂದು ಭಗವಂತನ ಅವಯವಗಳ ನೆಲೆಯಲ್ಲಿ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ, ನೀನು ಆದಷ್ಟು ಹೊತ್ತುಗಳನ್ನು, ಇದರಿಂದ ದೇಹದ ಆರೋಗ್ಯ ಸಿದ್ಧಿ ಆಗುತ್ತೆ, ಮಾನಸಿಕವಾದ ಆರೋಗ್ಯದ ಜೊತೆಯಲ್ಲಿ ಭಗವಂತನ ಸಂಯೋಗ ಸಿದ್ಧಿ ಆಗುತ್ತೆ, ಅದರೊಟ್ಟಿಗೆ ಬಹಳ ಕಾಲ ಬದುಕ್ತಾನೆ ಬಹಳ ಕಾಲ ಅಂತ ತಕ್ಷಣ ಹಸಿವು ಬಾಯಾರಿಕೆಯಲ್ಲಿ ಸೊತ್ತು ಜಾಸ್ತಿ ಖಾಲಿ ಆಗುತ್ತೆ ತಿಳ್ಕೊಳ್ಬೇಡಿ. ಹಸಿವು ಕಮ್ಮಿ ಆಗುತ್ತೆ, ಬಾಯಾರಿಕೆ ಕಮ್ಮಿ ಆಗುತ್ತೆ. ಅದರ ವ್ಯವಸ್ಥೆಯಲ್ಲಿ ದೀರ್ಘಕಾಲದ ಬದುಕು ಆರೋಗ್ಯಪೂರ್ಣವಾದ ಬದುಕು, ಸೌಷ್ಠವದಿಂದ ಬಲಯುತವಾದದ್ದು, ಹೇಳಿಕೊಡುವುದಿಲ್ಲ, ಹೇಳಿಕ್ಕೆ ಹೋಗ್ಬೇಡಿ, ಗಟ್ಟಿಮುಟ್ಟಾದಂತಹ ಬದುಕು. ತಸ್ಮಾತ್ ಸಾತ್ವಿಕೋ ಭೂತ್ವಾ ಶುಚಿ ಕ್ರೋಧ ವಿವರ್ಜಿತ ಮಾಮರ್ಚಯತ್ತು ಸತತಂ ಮತ್ಪ್ರಿಯತ್ವಂ ಯದೀಚ್ಛತ್. ನನಗೆ ಇಷ್ಟ ಆಗ್ಬೇಕು ಅಂತ ಇದ್ರೆ, ನಾನಿಷ್ಟನಾಗ್ಬೇಕಾದ್ರೆ ದಿನಾ ನನ್ನನ್ನು ಪೂಜೆ ಮಾಡ್ಬೇಕು. ಮಾಮರ್ಚಯತ್ತು ಸತತಂ, ನಿರಂತರ, ಬಹಳ ಹೊತ್ತಿನಲ್ಲಿ, ಬಹಳ ಬಗೆಯಲ್ಲಿ. ಕಳೆದ ಬಾರಿ ಕೃಷ್ಣ ಬಹಳಷ್ಟು ಧರ್ಮರಾಜನಿಗೆ ಕೇಳಿದ್ದಕ್ಕೆ ಹೂಗಳ ಪಟ್ಟಿಯನ್ನೆಲ್ಲ ಕೊಟ್ಟಿದ್ದ. ಕೃಷ್ಣ ಹೋದಲ್ಲೆಲ್ಲ ಹಾಗೆ ಆಗಿತ್ತು. ಇದೀಗ ಕಡೆ ಹೊತ್ತು ಕೃಷ್ಣ ಹೇಳುವ ಮಾತುಗಳೆಲ್ಲ ಹಿಂದೆ ನಾನು ಲೇಖನದಲ್ಲಿ ಕೊಟ್ಟಿದ್ದೇನೆ. ಹಿಂದೆ ಜಾಂಬವತಿ ಕೃಷ್ಣನಲ್ಲಿ ಕೇಳುತ್ತಾಳೆ, ನನಗೆ ರುಕ್ಮಿಣಿಯ ಮಕ್ಕಳಿದ್ದ ಹಾಗೆ ನನಗೂ ಮಕ್ಕಳು ಒಳ್ಳೇದು ಬೇಕಲ್ಲ ಅಂತ. ಆಗ ಕೃಷ್ಣ ಹಿಂದೆ ಹೇಳಿದ್ದಾನೆ ಶಿವನಿಗೆ, ನಾನು ಕೃಷ್ಣನಾಗಿ ಬಂದಾಗ ಜನಮೋಹ ಮಾಡಲಿಕ್ಕೆ ನಾನು ಕೈಲಾಸಕ್ಕೆ ಒಂದು ಜಪ ಮಾಡಲಿಕ್ಕುಂಟು, ತಪಸ್ಸು ಮಾಡಲಿಕ್ಕುಂಟು, ಮಗನನ್ನು ಪಡೀಲಿಕ್ಕೆ. ಆಗ ನೀನು ಆಯ್ತು ಹೇಳಿಬೇಡ, ಆಯ್ತಾ, ನಾನು ಮೋಹಕ್ಕೆ ಬಂದದ್ದು ಜನರಿಗೆ ಗೊತ್ತಾಗಿಸುವುದು ಬೇಡ, ಆಯ್ತು ಅಂತ. ನಿನ್ನನ್ನು ಪೂಜೆ ಮಾಡುವಾಗ ಜನರಿಗೆ ನಾನೊಂದು ಏನಾದರೂ ತೋರಿಸಿಕೊಡ್ಬೇಕಲ್ಲ. ಅದಕ್ಕೆ ಜಾಂಬವತಿ ಈ ಮಗು ಕೇಳಿದ್ದಕ್ಕೆ ಇವಾಗ ಕೈಲಾಸಕ್ಕೆ ಜಪಕ್ಕೆ ಹೋಗಿದ್ದ. ಹೋಗುವಾಗ ದಾರಿಯಲ್ಲೆಲ್ಲ ಕಂಡ ಋಷಿಗಳೆಲ್ಲ ಇವನಿಗೆ ಪುಷ್ಪಗಳಿಂದ ಅಕ್ಷತೆಗಳಿಂದ ಅರ್ಚನೆ ಮಾಡಿದ್ದಾರೆ. ಮತ್ತು ಮುಂದಕ್ಕೆ ಶಿವ ಸಿಕ್ಕಿದ ಬಳಿಕವೂ ಶಿವ ಕೈಲಾಸಕ್ಕೆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿನ ಗಂಧರ್ವರು, ಅಪ್ಸರರು, ಸಿದ್ಧರು, ಯಕ್ಷರು ಇವರೆಲ್ಲರೂ ಸೇರಿಕೊಂಡು ಪುಷ್ಪವರ್ಷಾಣಿ, ಕೃಷ್ಣನ ಮೇಲೆ ಹೂಗಳ ಮಳೆಯನ್ನು ಸುರಿಸಿದ್ದಾರೆ. ಪುಷ್ಪಾಂಜಲಿ ಸಮರ್ಪಯಾಮಿ ಅನ್ನುವಂಥ. ಅಂದ್ರೆ ಕೃಷ್ಣನಿಗೆ ತುಂಬಾ ಇಷ್ಟ ಹೂಗಳು ಅಂದ್ರೆ. ನಮಗೆ ಅದರ ಮೇಲೆ ತಾತ್ಪರ್ಯ ಕಡಿಮೆ. ಯಾಕೆಂದ್ರೆ ನಾಳೆ ಬಾಳುತ್ತಲ್ಲ, ಒಂದು ದಿನದ ಬದುಕು, ಅದೇನು ಅಂತ ಹೇಳಿ ಅದರ ಮೇಲೆ ತಾತ್ಸಾರ ಬಿಟ್ಟಿರ್ತೇವೆ. ಮತ್ತೆ ಬೇಕಾದ್ರೆ ಪೇಟೆಯಲ್ಲಿ ಸಿಗುತ್ತೆ, 4 ತಂದ್ರೆ ಆಯ್ತು ಅಂತ. ಕ್ರಯದಿಂದ ತಂದದ್ದನ್ನು ಒಂದನ್ನು ಲೆಕ್ಕಕ್ಕೆ ಇಟ್ಟುಕೊಳ್ಳೋದಿಲ್ಲ. ಕೃಷ್ಣ ಹೇಳ್ತಾನೆ ಪರಿಶ್ರಮ ಲಭ್ಯ ಆಗಬೇಕು ಅಂತ. ಮತ್ತೆ ಪೇಟೆಯಲ್ಲಿ ಯಾವಾಗ ಬಂದಿರ್ತದೆ ಯಾರಿಗೊತ್ತು, ಪರಿಮಳ ಹೋಗಿರ್ತದೆ. ಹೇಗೆ ತಂದಿದ್ದಾರೆ ಯಾರಿಗೊತ್ತು, ಅಶುದ್ಧವಾಗಿರ್ತದೆ. ಮತ್ತೆ ಕೆಲವರೆಲ್ಲ ಹೂ ತಗೊಳ್ಳುವವರು ಅಲ್ಲೇ ತಗೊಂಡು ಮುಡಿಯುವುದುಂಟು. ಅದನ್ನು ನೋಡಬೇಕು, ಚಂದ ವಿಡಿಯೋ. ಅವ್ರ ಬಾಯಲ್ಲಿ ಅದನ್ನು ಸಿಕ್ಕಿಸಿಕೊಳ್ಳಿಕ್ಕೆ ಬೇಕಾದ ಆ ಪಿನ್ನನ್ನು ಹಲ್ಲಿನಲ್ಲಿ ಕಚ್ಚಿಕೊಂಡು ಅಗಲ ಮಾಡಿಕೊಂಡು ಮತ್ತೆ ಸಿಕ್ಕಿಸಿಕೊಂಡು ಕೆಲವೊಮ್ಮೆ ಬೇಡದಿದ್ರೆ ಹಿಂದೆ ಇಡುವುದು ಉಂಟು ಅಲ್ಲಿ ನೋಡಿಕೊಂಡು. ಅದನ್ನೆಲ್ಲ ಪೂಜೆಗೆ ಪುರಸ್ಕಾರಗಳಿಗೆಲ್ಲ ತಗೊಂಡು ಹೋಗ್ತಾರೆ. ಅದರೆಷ್ಟು ನಾಚಿಕೆಗೆ ಇಡುತ್ತಾರೆ. ಹಾಗಾಗಿ ದೇವರ ಪಾದಾರವಿಂದವನ್ನು ಅರ್ಚನೆಗಾಗಿ ಉಪಯೋಗಿಸಿಕೊಳ್ಳುವ ಹೂಗಳ ಸ್ಥಾನಮಾನ ಬಹಳ ಕೆಟ್ಟದಾಗಿದೆ ನಮ್ಮಲ್ಲಿ. ಕೇವಲ ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಹೂಗಳ ಉಪಯೋಗಗಳು, ಪೂಜೆ ಪುನಸ್ಕಾರಗಳಿಗೆ, ಮತ್ತೆ ಡೆಕೋರೇಷನ್ಗೆ ಇಟ್ಕೊಳ್ಳಿ. ಅಲಂಕರಣಕ್ಕೆ ಬಂದರೆ ಏನು ಮಾತಾಡುವುದಿಲ್ಲ. ಅದು ಪೂಜೆಗೆ ಅಂತ ಅಂದಾಗ ಅದರ ಮೌಲ್ಯವನ್ನು ನಾವು ಎಷ್ಟು ಎತ್ತರದಲ್ಲಿ ಇಟ್ಟುಕೊಳ್ಳಬೇಕಿತ್ತು.
ಹಾಗಾಗಿ ಎಲ್ಲ ದೇವತೆಗಳಲ್ಲಿ ಕೂತ ಕೃಷ್ಣನ ಮೇಲೆ ಪೂಜೆ ಮಾಡಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ. ಆದ್ರೆ ಕೃಷ್ಣ ಇಲ್ಲಿ ಹೇಳುತ್ತಾನೆ, ನಾನು ಪ್ರೀತಿಯನ್ನು ಪಡಿಬೇಕಾದ್ರೆ ಮೊದಲು ನೀನು ಸಾತ್ವಿಕನಾಗಬೇಕು. ಎಲ್ಲ ಭಾವಗಳ ಬಗ್ಗೆಯೂ ಕೃಷ್ಣ ಮಾತಾಡಿದ, ರಾಜಸ ಹೇಗಿರುತ್ತಾನೆ, ತಾಮಸ ಹೇಗಿರುತ್ತಾನೆ ಅಂತ. ಮೊದಲು ಒಳ್ಳೆ ಗುಣ ಸಂಪನ್ನನಾಗಬೇಕು ನೀನು, ಮಾನಸಿಕವಾಗಿ ದೈಹಿಕವಾಗಿ ಒಳ್ಳೆಯವನಾಗಬೇಕು. ಸತ್ವಗುಣಕ್ಕೆ ಹೇಳಿರಪಟ್ಟಂತಹ ಆಹಾರಗಳ, ವಿಹಾರಗಳ, ವಿಚಾರಗಳ, ವಿನಿಯೋಗಗಳ ನೆಲೆಯಲ್ಲಿರಬೇಕು. ಆದ್ರಿಂದ ತಸ್ಮಾತ್ ಸಾತ್ವಿಕೋ ಭೂತ್ವ ಶುಚಿಹಿ, ಸ್ನಾನ ಮಾಡಬೇಕು ಎಂದು ಹೇಳಿ ಆಯ್ತಲ್ಲ ಸ್ನಾನದ ಬಗ್ಗೆ, ಅದನ್ನೇ ಕೇಳಿದಲ್ಲ ಧರ್ಮರಾಜ ಹೇಗೆ ಅಂತ. ಮೈ ಶುದ್ಧ ಆಗಬೇಕು, ಅದು ಬೇಡ ಹೇಳಲಿಕ್ಕಿಲ್ಲ. ಭಾವ ಶುದ್ಧಿ ಉಂಟು, ಮನಸ್ಸು ಶುದ್ಧಿ ಉಂಟು, ವಿಷಯ ಸರಿ. ಮನಸ್ಸು ಕೆಟ್ಟಿದ್ದು ನೀರಿನಲ್ಲಿ ಎಷ್ಟು ಸರ್ತಿ ಮುಳುಗಿ ಎದ್ರು ಚೆನ್ನಾಗಿ ಆಗುವುದಿಲ್ಲ ಎನ್ನುವ ಸಮ. ಕೃಷ್ಣ ಹೇಳ್ತಾನೆ ಅದಕ್ಕೆ ಉತ್ತರ ಅಂತ ಹೇಳಿಕೊಂಡು, ಮನಸ್ಸು ಚೆನ್ನಾಗಿದೆ ಹೇಳಿಕೊಂಡು ನೀರಲ್ಲಿ ಅದ್ದಿಕೊಳ್ಳದೆ ದೇಹವನ್ನು ಬರಬೇಡ ಅಂತ. ಸ್ವಾಸ್ಥ್ಯ ಚೆನ್ನಾಗಿಲ್ಲ ಆಗ್ಬೋದು, ಆಪದ್ಧರ್ಮ ನಡೀತದೆ, ರೋಗ ಇದೆ ಸರಿ, ಬಾಲವೃದ್ಧಾತುರರು ಆಗ್ಬಹುದು, ವಯೋದೋಷಗಳು, ಇವೆಲ್ಲ ದೋಷಗಳು. ಅದಿಲ್ಲದಿದ್ದರೆ ಇಲ್ಲ ಹೇಳ್ತಾನೆ, ಬಲಾತ್ಕಾರದಿಂದ ಪ್ರಯತ್ನ ಪಟ್ಟು ಚಳಿ ಆಗುತ್ತೆ, ಹಾಗಾಗಿ ನನಗೆ ಇದೆಂತ ದೇಹ ದೋಷ ಉಂಟು. ಯಾಕೆ ದೇಹಕ್ಕೆ ಚಳಿ ಆಗುತ್ತೆ, ಚಳಿ ಆಗುತ್ತೆ ಅಂದ್ರೆ ಪ್ರತಿನಿತ್ಯ ಚಳಿ ಆಗುತ್ತೆ, ಮೀಯುವುದಿಲ್ಲ ಬಂತಾಗದ್ರೆ ಅದಾಗುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಅದನ್ನೇ ಕೇಳಲಿಕ್ಕಿಲ್ಲ, ದೇಹದ ಬಗ್ಗೆ ಮಾತಾಡಲಿಕ್ಕಿಲ್ಲ, ವಯಸ್ಸಿನ ಬಗ್ಗೆ, ಕೆಲವೊಂದು ರೋಗಗಳ ಬಗ್ಗೆ ಮಾತ್ರ. ಹಾಗಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ, ಶುಚಿಹಿ ಮತ್ತೆ ಕ್ರೋಧ ವಿವರ್ಜಿತ. ನೋಡಿ, ಮನಸ್ಸಿನ ಶುದ್ಧತೆಯನ್ನು ಹೇಳ್ತಾನೆ. ಕೋಪ ಎನ್ನುವುದು ಅದು ಪ್ರಧಾನ, ಅದಕ್ಕೆ ಮೂಲವಾದದ್ದು ಕಾಮಗಳು, ಅದರ ಆಚೆದ್ದು ಲೋಪಗಳು, ಇವೆಲ್ಲ. ಹಾಗಾಗಿ ಇತ್ಯಾದಿ ಅಂತ ಅರ್ಥ, ಎಕ್ಸೆಟ್ರಾ. ಮಾನಸಿಕವಾದ ಯಾವುದೇ ದೋಷಗಳು ಇಲ್ಲದೆ, ಸಿಟ್ಟು ಮಾಡಿಕೊಳ್ಳದೆ, ಅತಿ ಪ್ರೀತಿಯಿಂದ ಭಗವಂತನ, ನನ್ನನ್ನು ಅಂತಾನೆ ಮಾಮರ್ಚೇತ್, ಕೃಷ್ಣಗೆ ಅಲ್ಲಿ ಬೇರೆ ಯಾರು ಹೇಳುವುದಿಲ್ಲ, ನನ್ನನ್ನು ಪೂಜೆ ಮಾಡಬೇಕು ಅಂತಾನೆ. ಅಲೋಲ ಜಿಹ್ವಃ, ಉಪವಾಸವಿದ್ದು ಅಂತ ಹೇಳಲಿಕ್ಕೆ ಹೊರಟದ್ದು. ಪೂಜೆ ಮಾಡುವವರಿಗೆ ಗಮ್ಮತ್ ಇರ್ತದೆ, ಬೆಳಿಗ್ಗೆದ್ದು ಸಮ ತಿಂದುಕೊಳ್ತಾರೆ. ಅವರಲ್ಲಿ ಒಂದು ಪದ್ಧತಿ ಅಂತ ಹೇಳ್ತಾರೆ, ನನಗೆ ಎಲ್ಲಿ ಸಿಗಲಿಲ್ಲ ಅದು ಮಾತ್ರ. ನಿಮಗೆ ಅಲ್ಲಿ ಅದು ಸಿಕ್ಕಿದ್ರೆ ಹೇಳಿ, ಯಾವುದೇ ತಂತ್ರ ಸಂಹಿತೆ ಪುರಾಣ ಪುಟಗಳಲ್ಲಿ ಎಲ್ಲಿಯಾದರೂ ತಿಂದ ಬಳಿಕ, ಅಂದ್ರೆ ಪ್ರೋಸೆಸ್ ಹೀಗುಂಟು ನೋಡಿ, ಗಮ್ಮತ್ ಕೇಳಿ. ಒಬ್ಬ ಬೆಳಿಗ್ಗೆ ಎದ್ದಿದ್ದಾನೆ, ಎಷ್ಟು ಗಂಟೆಗೆ ಹೇಳಿ ಪರವಾಗಿಲ್ಲ, ನಮಗೆ ಎದ್ದಿದ್ದಾನಲ್ಲ, ಎದ್ದ ಬಳಿಕ ಏನೋ ಕುಡಿದಿದ್ದಾನೆ, ತಿಂದಿದ್ದಾನೆ. ನಾನು ಹೇಳೋದಿಲ್ಲ ಅದು ಕಾಫಿ ಬಜ್ಜಿಲು ಅಂತೆಲ್ಲ ಹೇಳೋದಿಲ್ಲ, ಬಜ್ಜಿಲು ಅಂದ್ರೆ ಅವಲಕ್ಕಿ ಬಿಡಿ, ಅದೆಲ್ಲ ಹೇಳೋದಿಲ್ಲ ಏನು ತಿಂದಿದ್ದಾನೆ ಅಂತ. ಅದು ತಿಂದಿದ್ದಾನೆ. ಈಗೆಲ್ಲ ಅವಲಕ್ಕಿ ಇದ್ದು ಉಪ್ಪಿಟ್ಟಿದ್ದೆಲ್ಲ ಕಾಲ ಸತ್ತಿದೆ. ಈಗೆಲ್ಲ ಏನಿದ್ರು ನಿನ್ನೆ ಕಡದದ್ದು ಇವತ್ತು ಬೆಳಿಗ್ಗೆ ಬೇಗನೆ ಅವನು ಸ್ನಾನಕ್ಕೆ ಹೋಗು ಮುಂಚೆ ಇಟ್ಟು ಅದದ್ದು ಇಡ್ಲಿ ಎಲ್ಲ ತಿಂತಾನೆ. ಇರ್ಲಿ, ಏನೇ ತಿನ್ನಿ, ನೀವು ತಿಂದದ್ದು ಅಂತ ಒಂದು ಮಾತ್ರ ಮಾತಾಡಿ ಸಾಕು. ಕುಡಿದಿದ್ದಾನೆ, ತಿಂದಿದ್ದಾನೆ, ಮತ್ತೆ ಹೋಗಿ ಸ್ನಾನ ಮಾಡಿದ್ದಾನೆ ಪುರುಷೋತ್ತಲ್ಲಿ. ಅದು ಮುಳುಗಿ ಅಂತ ಇಟ್ಕೊಳ್ಳಿ, ಸರೋವರ ಎಲ್ಲ ಇರ್ತಲ್ಲ, ದೇವಸ್ಥಾನದ ಬಾಗಿಲಲ್ಲಿ ಕೆಲವೊಮ್ಮೆ ಸರೋವರ ಇರ್ತದೆ. ಮುಳುಗಿ ಸ್ನಾನ ಮಾಡಿದ್ದಾನೆ, ಮತ್ತೆ ಬಂದು ದೇವರೊಳಗೆ ಹೋಗಿದ್ದಾನೆ, ಸೀದಾ ಗರ್ಭಗುಡಿಯೊಳಗೆ ಕಲಶ ಎಲ್ಲ ತುಂಬಿಸಿ ಪೂಜೆ ಮಾಡ್ಲಿಕ್ಕೆ ಉಂಟಿಯ ಕಲಶಾಭಿಷೇಕ 100,000 ಎಲ್ಲ ಒಟ್ಟು ಸೇರಿದ್ದಾರೆ ಸುಮಾರು ಜನ. ಅವರೆಲ್ಲರೂ ಹಾಗೆ ಮಾಡಿದ್ದಾರೆ. ಹೇಗಿದೆ ಗಮ್ಮತ್ತು? ಈಗ ತಿಂದು ಕುಡಿಬೇಕಾ, ಕುಡಿದು ಅಂದ್ರೆ ತಿಂದು ಕುಡಿದು ಸ್ನಾನ ಮಾಡಬೇಕಾ, ಕುಡಿದು ತಿಂದು ಮತ್ತೆ ಸ್ನಾನ ಮಾಡುವುದಾಗಬಹುದು, ಅಥವಾ ಸ್ನಾನ ಮಾಡಿ ತಿಂದು ಕುಡಿಲಿಕ್ಕೆ ಉಂಟಾ? ಈ ಎಲ್ಲ ಕನ್ಫ್ಯೂಸ್ಗಳು ಇವತ್ತಿನ ಹೆಚ್ಚು. ನಾನು ಹೇಳಿದ್ದೇನೆ ಮತ್ತು ಅವರ ಹತ್ರ ಬೇರೆ ರೀತಿಯಿಂದ ಕೇಳಬೇಡಿ, ಸಹಜವಾದ ಪ್ರಮಾಣ ಮಾತ್ರ ಕೇಳಿ. ಪೂಜೆ ಪುನಸ್ಕಾರಗಳನ್ನೆಲ್ಲ ನಡೆಸುವ, ಈ ಒಂದು ಅದ್ದೂರಿಯಾದ ಕರ್ಮಾಂಗಗಳನ್ನೆಲ್ಲ ವೈಭವವಾಗಿ ನಡೆಸಿಕೊಡುವ, ಎಲ್ಲ ಘಟಾನುಘಟಿಗಳಂತೆ ಕಂಡು ಬರುವ ಅವರಲ್ಲಿ ಮಾತಾಡಿ. ಏನು ಅಂದರೆ, ಸ್ನಾನದ ಮುಂಚೆ ತಿನ್ನಲಿಕ್ಕೆ ಏನಾದರೂ ಪ್ರಮಾಣ ಇದೆಯೇ? ದೇವಾಲಯದ ಕರ್ತವ್ಯಗಳಲ್ಲಿ ತಿಂದು ಸ್ನಾನ ಮಾಡಿ ಬಳಿಕ ಮಡಿಯಿಂದ ಹೇಳತಕ್ಕಂಥ ಏನಾದರೂ ಪ್ರಕ್ರಿಯೆಗಳಿವೆ. ಅವರು ಹೇಳೋದು ಹಾಗೆ, ನಿಮಗೆ ಮಡಿಯಾಗಲಿಕ್ಕೆ ಶುಚಿ ಆಗಲಿ ಅಂತ ಕಷ್ಟ ಇಲ್ಲ, ಸ್ನಾನ ಮಾಡಿದ್ರೆ ಆಯ್ತು. ಅದು ನೀವು ತಿನ್ನದ್ರಿಂದ ಸ್ನಾನ ಮಾಡಿ ಮೈಲಿಗೆ ಆಗ್ತದೆ, ಅದೆಲ್ಲ ಏನಿಲ್ಲ. ಸ್ನಾನ ಮಾಡಿದ ತಕ್ಷಣ ತಿನ್ನೋದು ಮಾಡಿ ಕೊಟ್ಟೊಳಗೆ ಉಂಟಲ್ಲ, ಗಚ್ಚಿ ಕಾಣೋದಿಲ್ಲ ಯಾರಿಗೂ. ಬೇಕಾದ್ರೆ ದಪ್ಪನೆ ಬಟ್ಟೆಯನ್ನು ಅಡ್ಡ ಕಟ್ಟಿದ್ರೆ ಆಯ್ತು. ಏನ್ ತಿಂದಿದ್ದಾನೆ, ಎಷ್ಟು ತಿಂದಿದ್ದಾನೆ, ಸ್ಕ್ಯಾನಿಂಗ್ ದೇವರು ಮಾಡೋದಿಲ್ಲ ಅಂತವರ ಐಡಿಯಾ. ಉಪವಾಸವದ ಕಾರ್ಯ ಜಪೋ ಅಮರಾಕ್ಷರಂ.
ಹೊಟ್ಟೆ ಕಾಲು. ಯಾಕೆಂದ್ರೆ ನೀವೇನು ಮಾಡ್ತೀರಿ ಅಂತ ಸಂಕಲ್ಪ ಮಾಡುವಾಗಲೇ ಕರ್ಮದೇವತೆಗಳೆಲ್ಲ ಪ್ರತ್ಯಕ್ಷ ಆಗ್ತಾರೆ ಅಲ್ಲಿ. ಅವ್ರಿಗೇನು ಕೊಡದೆ ನಾವು ಮೊದಲು ತಿಂದ್ರೆ ಅವರೆದ್ದು ಹೋಗ್ತಾರೆ. ಆದ್ರಿಂದ ಕರ್ಮ ಸಂಕಲ್ಪ ಮಾಡಿದಾಗ ಅದು ಇನ್ನಿರ್ಬೋದು, ಒಂದು ವಾರದ ಮೊದಲಿರ್ಬೋದು, ಇನ್ವಿಟೇಷನ್ ಪ್ರಿಂಟ್ ಆಗುವಾಗಲೇ ದೇವತೆಗಳಿಗೆ ಸುದ್ದಿ ಕೊಡ್ತದೆ. ಅದಕ್ಕಿಂತ ಏನು ಹೇಳ್ತೀರ, ನಗರಿ ಹೊಡೆದಾಗ ಧ್ವಜ ಮೇಲಕ್ಕೆ ಹೋದಾಗ ಎಲ್ಲ ದೇವತೆಗಳೆಲ್ಲ ಓಡಿ ಬರ್ತಾರೆ, ನೀವು ಕರೆಯದಿದ್ರು. ನಮಗೆ ಅವರಿಗೆಲ್ಲ ವ್ಯಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಎಲ್ಲ ಬೇಡ. ಹಾಗಾಗಿ ದೇವತೆಗಳು ಬಂದು ಅವರಿಗೆ ಸಲ್ಲಬೇಕಾದಂತಹ ಬಲಿ, ಉಪಹಾರ, ಸಮರ್ಪಣೆ, ನೈವೇದ್ಯ ವ್ಯವಸ್ಥಿತವಾಗಿ ಆದ ಬಳಿಕ ನಾವು ಪ್ರಸಾದವಾಗಿ ನಿಲ್ಲಲಿಕ್ಕೆ. ಅದನ್ನೆಲ್ಲ ಇನ್ನೊಂದು ಹೇಳಿದ್ರೆ ಇಲ್ಲ, ಏನು ತಿನ್ನುವಾಗಿಲ್ಲ, ತಿನ್ನದೆ ಜಪ, ಪೂಜೆ, ಹೋಮ ಎಲ್ಲ ನಡೆಸಲಿಕ್ಕೆ ಅಂತ ಪ್ರಮಾಣಗಳ ಒಕ್ಕೊರಳವಾದ ಗಟ್ಟಿಮುಟ್ಟಿನ ವಾದ. ಇದನ್ನಿಟ್ಟುಕೊಂಡೇ ಕೃಷ್ಣ ಹೇಳುತ್ತಾ ಇದ್ದಾನೆ. ನಿಜವಾಗಿ ಇವತ್ತೇನಾಗಿದೆ ಅಂದ್ರೆ ಎಲ್ಲ ಕಡೆಯಲ್ಲಿ ತಿಂದರೆ ಮೈಲಿಗೆ ಅವನು ಸ್ನಾನ ಮಾಡಿ ತಿಂದಿದ್ರೆ ಅವನನ್ನು ಜೋರು ಮಾಡುತ್ತಾರೆ, ನೀನು ಹೋಗಿ ಸ್ನಾನ ಮಾಡಿ ಬಾ ಅಂತ. ಇಲ್ಲಿ ನಾನು ಸ್ನಾನ ಮಾಡಿದ್ದೇನೆ, ಮತ್ತೆ ನೀನು ತಿಂದಿಯಲ್ಲದು ಮೈಲಿಗೆ ಅಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಅವರು ಹಾಗೆ ತಿಂದಿದ್ದಾರೆ, ಇನ್ನು ಸ್ನಾನಕ್ಕೆ ಹೋಗ್ತಾರೆ ಅವ್ರು ಮಾಡಿ. ತಿಂದ ಬಳಿಕ ಸ್ನಾನ ಮಾಡಿದ್ರೆ ಮಳಿ ಅನ್ನತಕ್ಕ ಈ ಪ್ರಕ್ರಿಯೆ ನನಗೆ ಅರ್ಥ ಆಗಲಿಲ್ಲ, ಊಟಗಳಲ್ಲಿ ಕಾಣಲಿಲ್ಲ. ನಿಮ್ಮ ತಂತ್ರ ಪಟಲಗಳಲ್ಲಿ ಎಲ್ಲಿಯಾದರೂ ಪಟಪಟನೆ ಅದು ಉದುರಿದ್ರೆ ಆ ಪ್ರಮಾಣಗಳು ನನಗೆ ಹೇಳಿಸಿದ್ರೆ ಸಂತೋಷವಾಗಿ ಮತ್ತೆ ನಾನು ಹೇಳಬಲ್ಲೆ. ಇಲ್ಲಿ ಕೃಷ್ಣ ಮೊದಲು ಹೇಳಿ ಅಲೋಲ ಜಿಹ್ವಹ ಅಂತ, ಬಾಯಿ ಚಾಪಲವನ್ನು ಮೊದಲು ಬಿಟ್ಟವನು ನನಗಿಷ್ಟ ಆಗ್ತಾನೆ ಅಂತ, ತಿನ್ನಲಿಕ್ಕೆ ಓಡಬೇಡ ಅಂತ ಹೇಳಿ ಕೃಷ್ಣ ಉಪವಾಸ ಮಾಡಬೇಕು ಅಂತ ಹೇಳಲಿಲ್ಲ. ಅರ್ಜುನ ಹೇಳಿದ, ನಾ ಎಷ್ಟಂದಸ್ತಿ ಹೋಗುವಷ್ಟೇ ನಗೈಕ ಅಂತ ಮನಸ್ಸಂತ. ತಿಂತಾ ಇರುವವನಿಗೂ ನಾನು ಸಿಗುವುದಿಲ್ಲ, ಉಪವಾಸವಿದ್ದವನಿಗೂ ನಾನು ಸಿಗುವುದು ದುರ್ಲಭ. ಯಾಕೆಂದ್ರೆ ಹೇಳಲಿಕ್ಕೆ ಕೊಡುವುದಿಲ್ಲ ಅವನಿಗೆ. ಅದನ್ನ ತಿನ್ನುವುದನ್ನು ನಿಲ್ಲಿಸಿ ಹೇಳಲಿಲ್ಲ, ಒಳ್ಳೆಯದನ್ನು ಮಾತ್ರ ತಿನ್ನು, ತಿನ್ನಬೇಕಾದಾಗ ತಿನ್ನು, ಜಪ ಪೂಜೆ ಮುಗಿಸಿ ಪ್ರಸಾದವನ್ನು ಮಾತ್ರ ತಿನ್ನಲಿಕ್ಕೆ ನೋಡು. ಇಲ್ಲಿ ನೈವೇದ್ಯಗಳಿಗೆಲ್ಲ ವಿತರಣೆಗಳು ವಸ್ತುಗಳೇ ಬೇರೆ. ಇವರ 10-20 ಜನರ ಅವರ ಅಂದ್ರೆ ಪರಿಚಾರಕರ ವೈಭವಕ್ಕೆ ತಿನ್ನಲಿಕ್ಕೆ ಪದಾರ್ಥಗಳೆಲ್ಲ ಬೇರೆ, ಅದು ನೈವೇದ್ಯ ಆಗಿರುವುದಿಲ್ಲ. ನನಗೆ ಆಶ್ಚರ್ಯವಿಲ್ಲ ಕೆಲವು ನೋಡುವಾಗ. ಮಠವಾಡಿಗೂ ಹಾಗೆ, ನೀವೆಲ್ಲ ಗಡದಲ್ಲಿ ಉತ್ಸವಗಳಿಗೆಲ್ಲ ಊಟಕ್ಕೆ ಓಡುತ್ತೀರಿ, 5,000 ಜನ, 6,000 ಜನ, 4,000 ಜನ ಸೇರಿದ್ದಾರೆ ಅಂತ ಹೇಳಿಕೊಳ್ತಾರೆ. ಮಧ್ಯಾಹ್ನ ಶುರುವಾದದ್ದು ಸಂಜೆವರೆಗೆ ಊಟ ಆಗಿದೆ ಹೇಳ್ತಾರೆ. ಯಾವೊಂದು ಪದಾರ್ಥವು ದೇವರ ನೈವೇದ್ಯ ಆಗಿರುವುದಿಲ್ಲ. ಯಾಕೆಂದ್ರೆ ಅದು 4 ದಿನದ ಮುಂಚೆಯೇ ಕೆಲವೆಲ್ಲ ಉಂಡೆ ಚಪ್ಪುಲಿ ಎಲ್ಲ ರೆಡಿ ಮಾಡಿರ್ತಾರೆ, ಲಾಡೆಲ್ಲ ಕಟ್ಟಿರ್ತಾರೆ, ಪಬ್ಲಿಕ್ ಎಲ್ಲ ಸೇರಿರ್ತಾರೆ. ಅದನ್ನು ದೇವರ ಸಮರ್ಪಣೆಯ ವಿಷಯಗಳೇ ಬೇರೆ ಇರ್ತವೆ, ತಿನ್ನುವ ವಸ್ತುಗಳೇ ಬೇರೆ ಇರ್ತವೆ. ಆದ್ರಿಂದ ಕೃಷ್ಣ ಮೊದಲೇ ಹೇಳಿದ, ತಿನ್ಲಿಕ್ಕಾಗಿ ಬರಬೇಡಿ ಅಂದ. ತಿನ್ನುವುದು ನನಗೆ ಅದನ್ನೇ ವೈಭವೀಕರಿಸುವುದು ನನಗೆ ಇಷ್ಟ ಆಗಲಿಲ್ಲ ಅಂತಾನೆ. ಸಾತ್ವಿಕವಾಗಿ ತಯಾರಿಸಬೇಕು, ಸಾತ್ವಿಕವಾದ ಪದಾರ್ಥ ಇರಬೇಕು, ಸಾತ್ವಿಕವಾದ ಕಾಲದಲ್ಲಿ ಅದರ ಸೇವೆ ಆಗಬೇಕು. ಇದನ್ನೆಲ್ಲ ಹೇಳಿದ ಅಲೋಲ ಜಿಹ್ವಹ ಸಮವಸ್ಥಿತೋ ಧೃತಿಂ. ಅದಕ್ಕೆಲ್ಲ ಗಟ್ಟಿ ಮನಸ್ಸು ಮಾಡಬೇಕಂದ್ರೆ ಕೃಷ್ಣ ಹೇಳುದು, ಧೈರ್ಯ ಮಾಡ್ಬೇಕು ಮಾರಾಯ. ಅದು ಮಧ್ಯಾಹ್ನದವರೆಗೆ ತಿನ್ನದೇ ಇದ್ರೆ ಉಪವಾಸ ಆದ್ರೆ ತಲೆ ತಿರುಗಿ ಎಲ್ಲ ಬಿದ್ದರೆ ಮತ್ತೆ ಹೊಸ್ತಿಲಲ್ಲಿ ಮಂಡೆ ಪಡ್ಕೊಂಡು ದೇವರಿಗೆ ಮತ್ತೆ ಶಾಪ ಬರುದು. ಎಂತ ದೇವರ ಶಾಪ ಬರುದು? ಏನಾಗುವುದಿಲ್ಲ ಮಾರಾಯ. ಅಭ್ಯಾಸ ಮಾಡ್ಬೇಕು. ಕೃಷ್ಣ ಹೇಳಿದ್ರೆ ಅಭ್ಯಾಸ ಏನದು ಅಂತ, ವೈರಾಗ್ಯೇಣ ಚಿಕಿತ್ಸೆ. ಅದು ಗಮಗಮನೆ ಪರಿಮಳ ಬರುವಾಗ ರಾಶಿ ಎಲ್ಲ ನೋಡುವಾಗ ತಿನ್ನುವ ಅಂತ ಕಾಣ್ತದೆ, ಅದನ್ನು ನಿಲ್ಲಿಸಬೇಕು ಮಾರಾಯ. ಕೃಷ್ಣ ಹೇಳಿದ ವೈರಾಗ್ಯ ಇದರಲ್ಲಿ ಅದನ್ನು ತಿನ್ನುವವರಿದ್ದಾರೆ. ನಾವು ನೀವಲ್ಲ, ನೀವು ಸಾತ್ವಿಕರು, ಅವರು ರಾಜಸರು, ತಾಮಸ. ಕೃಷ್ಣನನ್ನು ಸ್ಪಷ್ಟ ಹೇಳಿದ್ದ. ಅವರ ಗತಿಯನ್ನು ಉಲ್ಲೇಖ ಮಾಡಿದ್ದಾನೆ ಧರ್ಮರಾಜನ ಹತ್ರ ಹೇಳಿದ. ಯಮನ ಕತೆ ಗೊತ್ತು ಕೃಷ್ಣನಿಗೆ, ಎಲ್ಲಿ ಯಾರಿದ್ದಾರೆ ಅಂತ. ಅದನ್ನ ಮನಸ್ಸು ಗಟ್ಟಿ ಮಾಡಿಕೊಳ್ಳಿ, ಅದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಪುಣ್ಯವನ್ನು ಸಂಪಾದನೆ ಮಾಡಿ. ಉದ್ದವರಿಗೆ ಹೇಳುವ ಕೃಷ್ಣ ಹೇಳಿಲ್ವಾ, ಬ್ರಾಹ್ಮಣ ದೇಹೋಯಂ ಕ್ಷುದ್ರ ಕಾಮಾಯ ನೈಷ್ಯತೆ. ಬಗೆ ಬಗೆಯ ಬಯಕೆಗಳ ಗೂಡಾಗಲಿಕ್ಕೆ ಬಂದವನಲ್ಲ ಇವ, ಸಂಸ್ಕಾರವಂತನಾದದ್ದು ಇವ. ದೇವರೆಡೆಗೆ ಸಾಗಲಿಕ್ಕೆ ಕಷ್ಟಪಟ್ಟು ತಪಸ್ಸು ಮಾಡಿ ದೇವರೆಡೆಗೆ ಸಾಗಲಿಕ್ಕೆ. ಸಾಧನೆಗಳು ಸುಲಭದಲ್ಲಿ ನಡೆಯುವುದಿಲ್ಲ, ಹೇಳುವುದಷ್ಟೇ. ಹೇಗಾದ್ರೂ ಮಾಡಿ ದೇವರನ್ನು ಕರಿ ಬರ್ತಾನೆ ಅಂತ, ಹೇಗಾದ್ರೂ ಮಾಡಿ ಅಲ್ಲ, ಎಲ್ಲಾದರೂ ಮಾಡುವಂತ, ಎಲ್ಲಿಯೂ ಬೇಕಾದರೆ ದೇವರನ್ನೇ ಕರಿಬೇಕು ಅಂತ ಹೇಳಿಕೆ. ಹಾಗಾಗಿ ಬಹಳ ಚಂದವಾಗಿ ಕೃಷ್ಣ ಹೇಳಿದ ಇಲ್ಲಿ, ಅಲೋಲ ಜಿಹ್ವಹ ಸಮವಸ್ಥಿತೋ ಧೃತಿಂ ನಿಧಾಯ ಚಕ್ಷು. ನಿಧಾಯ ಚಕ್ಷುರ್ ಯುಗ ಮಾತ್ರಮೇವ
ಕಣ್ಣೆರಡನ್ನು ಒಂದೇ ಕಡೆ ಹಾಕಿತು ಅಂತ. ಅದೇ ಕೃಷ್ಣ ಕೈಲಾಸಕ್ಕೆ ಹೋಗಾಗ ಅನೇಕ ಋಷಿಗಳೆಲ್ಲ ಸಿಕ್ಕಿದ್ರಂತೆ ನೋಡ್ಲಿಕ್ಕೆ. ಒಂದೊಂದು ಬಗೆಯಿಂದ ಒಬ್ಬೊಬ್ಬರು ಸಾಧನೆಗಳು. ಏಕಾಗ್ರ ಮನಸ್ಕನಾಗಿ ಕೃಷ್ಣ ಹೇಳಿದ ನಾಥಾಗ್ರ ಮಮಲೋಕೆಯನ್ನಂತ ಅರ್ಜುನನ್ ಹೇಳಿದ್ದ ಯೋಗಶಾಸ್ತ್ರ. ಹಾಗೆ ನೋಡ್ಲಿಕ್ಕಿತ್ತಂದಲ್ಲಿ ಕೃಷ್ಣ ಒಬ್ಬ ಆಗ ಅದನ್ನ ಕೃಷ್ಣ ನೋಡಿ ಹೇಳಿದ್ದ ಅರ್ಜುನನಿಗೆ. ಅನೇಕ ಋಷಿಗಳು ಅಲ್ಲಲ್ಲಿ ಇವ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಜಪಕ್ಕೊಂದು ತಾಣ ಉಪಮನ್ಯನೆಡೆಗೆ ಋಷಿಯೆಡೆಗೆ. ಆಗ ಅತ್ತೈತೆ ಇರತಕ್ಕವರೆಲ್ಲ ಸಾಧನೆ ಮಾಡುವುದನ್ನು ನೋಡಿಕೊಂಡ. ಕೆಲವರೆಲ್ಲ ವೇದ ಪಾಠದ ಚಿಂತನೆ, ಕೆಲವರು ಜಪ ಮಾಡ್ತಿದ್ರು, ಇನ್ನು ಕೆಲವರು ಯೋಗ ಮಾಡ್ತಿದ್ರು, ಇನ್ನು ಕೆಲವರು ಮೂಗಿನ ತುದಿಯನ್ನು ನೋಡಿಕೊಂಡು ಏಕಾಗ್ರ ಮನಸ್ಕರಾಗಿ ಧ್ಯಾನಕ್ಕೆ ಅಣಿಯಾಗ್ತಿದ್ರು. ಒಂದು ಯೋಗದ ಪ್ರಕಾರ ಕಣ್ಣು ಎಲ್ಲಿ ನೋಡಬಾರದು ಹೇಳಿ ಕಣ್ಣು ಮೂಗಿನ ನಾಸಾಗ್ರ ಅವಲೋಕೆಯನ್ನು ಮೂಗಿನ ತುದಿಯನ್ನು ನೋಡಿಕೊಳ್ಳುವುದು. ಅದರ ಎರಡು ಕಣ್ಣು ಒಟ್ಟಾಗುವ ವ್ಯವಸ್ಥೆಯನ್ನು ಹೇಳ್ತಾನೆ, ಕೆಳಗೆ ನೋಡುವಂಥದ್ದು ವ್ಯವಸ್ಥೆ. ಹೀಗೆ ಮನಸ್ಸಿನ ಏಕಾಗ್ರವನ್ನು ಸಂಪಾದನೆ ಮಾಡಿಕೊಂಡು ಮನಶ್ಚ ವಾಚಂಚ ನಿಗರ್ಷ್ಯ ಚಂಚಲಂ, ಮಾತಾಡಬಾರದ್ರಿ ಅಂತಾನೆ. ನಾನು ಪೂಜೆ ಮಾಡುವಾಗ ಮಾತಾಡುವವರನ್ನು ಹೊರಗಾಕಿ ಅಂದ್ರು ಕೃಷ್ಣ. ನೀವು ಮಾತಾಡಬೇಡಿ, ಮಾತಾಡುವವರು ಹೊರಗಾಕಿ. ಮೌನ, ಕೃಷ್ಣ 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 ಅಂತ ದೇವರ ನಾಮ ಚಿಂತನೆ ಮಾತ್ರ. ಹಾಗೆ ಮನಸ್ಸು ಸಹ ಮೌನ ಆಗಬೇಕು. ಮನಸ್ಸು ಮೌನ ಆಗಬೇಕಾದ್ರೆ ಮನಸ್ಸಿನಲ್ಲಿ ಮಂತ್ರ ಇರಬೇಕಾಗುತ್ತೆ. ಮಾತು ಮೌನ ಆಗಬೇಕಾದ್ರೆ ಮಾತು ಭಗವಂತನನ್ನು ಮಾತಾಡಿಸ್ಲಿಕ್ಕೆ, ಮಂತ್ರವನ್ನು ಮಾತಾಡಿಸ್ಲಿಕ್ಕೆ ಇಷ್ಟಪಡಬೇಕು. ಅದನ್ನು ಆದಷ್ಟು ಒಳಗೆ ಹೊರಗೆ ಮೌನವನ್ನು ಕಾಪಾಡಿಕೊಂಡು ಮತ್ತೆ ಎಲ್ಲಿಯೋ ಓಡುವ ಮನಸ್ಸನ್ನು ಎಳೆದು ತಂದು ಏನು ಆಡುವ ಮಾತನ್ನು ಮತ್ತೆ ಮಂತ್ರಕ್ಕೆ ನಿಲ್ಲಿಸಿಕೊಂಡು ಭಯ ನಿವೃತ್ತ ಮಮ ಭಕ್ತ ಉಚ್ಯತೆ. ಏನು ಹೆದರಿಕೆ ಇಲ್ಲದ ಈ ಸಂಸಾರವನ್ನು ಬಿಡಲು ಇಷ್ಟಪಡುವವನು ಯಾರಿದ್ದಾನೆ ಅವನು ನನ್ನ ಭಕ್ತ. ಕೃಷ್ಣ ಹೇಳ್ತಾನೆ, ಭಕ್ತನ ಲಕ್ಷಣ ಹೇಳು ಅಂತ ಹೇಳಿದ್ನಲ್ಲ ಧರ್ಮರಾಜ. ಯಾರು ಭಕ್ತ? ಯಾರು ಭಕ್ತ ಅಂದರೆ ಬೇಡವಾದದ್ದನ್ನೆಲ್ಲ ತಿನ್ನದವ, ತಿನ್ನಲು ಬಯಸದವ, ಆದಷ್ಟು ನಾಲಿಗೆಯ ಚಾಪಲವನ್ನು ನಿಗ್ರಹಿಸಿಕೊಂಡವ, ಮನಸ್ಸನ್ನು ಆದಷ್ಟು ಹರಿಯ ಬಿಡದವ, ಮಾತಿನಲ್ಲಿ ಹೆಚ್ಚು ಉದಾರಿ ಆಗದವ ಅವನ. ಇಂಥವನು ಧೈರ್ಯ ವಹಿಸಿಕೊಂಡು ಸಂಸಾರದಿಂದ ಹೊರಟು ಹೋಗಲು ಇಷ್ಟಪಡುವವನು ನನ್ನ ಭಕ್ತರಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಈದೃಶಾಧ್ಯಾತ್ಮಿನೋ ಏತು ಬ್ರಾಹ್ಮಣ ನಿಯತೇಂದ್ರಿಯ ತೇಷಾಂ ಶ್ರಾದ್ದೇಶು ತೃಪ್ಯಂತಿ ತೇನ ತೃಪ್ತ ಪಿತಾಮ. ಇಂಥವರು ಸಿಕ್ಕಿದರೆ ಶ್ರಾದ್ದ ಹಾಕುವಂದ ಕೃಷ್ಣ. ಹಿಂದೆ ಇನ್ನೇನು ಅಜ್ಞಾತವಾಸವನ್ನು ಮಾಡಬೇಕು ಅಂತ ಪಾಂಡವರು ಹೊರಟಾಗ ಯಕ್ಷನಾಗಿ ಒಬ್ಬ ಬಂದಲ್ಲ, ಅಂದರೆ ಯಮನೆ. ಧರ್ಮರಾಜನಲ್ಲಿ ಪ್ರಶ್ನೆ ಕೇಳಿದ್ನಲ್ಲ ಬೇಕಾದಷ್ಟು. ಅದರಲ್ಲಿ ಒಂದು ಪ್ರಶ್ನೆ ಬಹಳ ಚೆನ್ನಾಗಿತ್ತು. ಶ್ರಾದ್ದದ ಕಾಲ ಯಾವುದು ಕೇಳಿದ್ದವ. ಇವ ಪಂಚಾಂಗ ತೆಗೆದೆಲ್ಲ ನೋಡ್ಲಿಕ್ಕೆ ಹೋಗ್ಬೇಕು ಕಾಣ್ತದೆ ಧರ್ಮರಾಜ. ಹೇಗೆಂದ್ರೆ ಈಗ ಅದು 18 ಗಳಿಗೆಯಲ್ಲಿ ಉಂಟೆಲ್ಲ ನೋಡ್ಲಿಕ್ಕೆ ಉಂಟಲ್ಲ, ಕೆಲವು ಅದಾತಿ ಇದ್ದದ್ದು ಮಾತ್ರ ತಿಥಿ ಉಂಟು. ಮತ್ತೆ ಧರ್ಮರಾಜ ಕೂಡಲೇ ಕೇಳ್ಬೋದಿತ್ತು ಯಮನ ಹತ್ರ, ಶ್ರಾದ್ದದ ಕಾಲ ಯಾವುದು ಕೇಳುವಾಗ ಯಾರ ಶ್ರಾದ್ದದ್ದು ಕೇಳ್ಬೇಕಿತ್ತಲ್ಲ. ಅಪ್ಪನದ್ದ, ಅಮ್ಮನದ್ದ, ಅಣ್ಣನದ್ದ, ಅಜ್ಜನದ್ದ, ಮಾವನದ್ದ, ಗಂಡನದ್ದ, ಹೆಂಡತಿದ್ದ, ಮಕ್ಕಳದ್ದೆಲ್ಲ ಕೇಳಲಿಕ್ಕೆ ಉಂಟಲ್ಲ. ಅದಕ್ಕೆ ಇವಾಗ ಕೇಳಿದ್ದು ಪ್ರಶ್ನೆ ಮಾಡಿ ಕಮ್ಮಿ ಸರಿ ಇತ್ತು. ಶ್ರಾದ್ದದ ಕಾಲ ಯಾವುದು ಅಂತ ಇವ ಉತ್ತರ ಏನ್ ಕೊಟ್ಟ? ಎಲ್ಲಾ ಪ್ರಶ್ನೆ, ನೀವೇನ್ ಪ್ರಶ್ನೆ ಮಾಡಿಕೊಳ್ತೀರಾ ಆ ಎಲ್ಲಾ ಪ್ರಶ್ನೆಗೆ ಏಕ ಉತ್ತರವಾಗಿ ಕೊಟ್ಟವ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತ. ಯಾಕೆಂದ್ರೆ ಹುಣ್ಣಿಮೆ ಅಂತ ಹೇಳಿಬಿಟ್ರೆ, ಅಮಾವಾಸ್ಯೆ ಅಂತ ಹೇಳಿಬಿಟ್ರೆ, ಅಮಾವಾಸ್ಯೆಯಲ್ಲಿ ಗ್ರಹಣ ಇದ್ರೆ ಶುರು ಆಯ್ತಲ್ಲ, ಮತ್ತೇನು ಮಾಡು. ಆದ್ರಿಂದ ಇವ ತಿಥಿಯನ್ನೇ ಮಾತಾಡಿಸ್ಲಿಲ್ಲ, ಒಂದು ತಿಥಿ ಹೇಳಲಿಕ್ಕೆ ಹೋಗ್ಲಿಲ್ಲ, ವಾರ ಹೇಳಲಿಕ್ಕೆ ಹೋಗ್ಲಿಲ್ಲ. ಹೇಗೆ ಆ ವಾರ ಬೆಲೆ ಏಕಾದಶಿ ಆದ್ರೆ ಹೌದಲ್ಲ, ಅವ ಹೇಳಿಬಿಡುದು ವಾರ ಆದಿತ್ಯವಾರ ಶ್ರಾದ್ದ, ಆದಿತ್ಯ ಏಕಾದಶಿ ಬಂತು, ಏನ್ ಮಾಡುವ. ಅದನ್ನು ವಾರ ಹೇಳಲಿಲ್ಲ, ತಿಥಿ ಹೇಳಲಿಲ್ಲ, ನಕ್ಷತ್ರ ಹೇಳಲಿಲ್ಲ. ಯಾಕೆ ನಕ್ಷತ್ರ ಅದೇ ಹಣೆಬರ. ರೋಹಿಣಿ ಹೇಳಿಬಿಟ್ರೆ ಆವತ್ತು ಅಲ್ಲ, ಮಖ ಹೇಳಿಬಿಟ್ರೆ ಪಿತೃಗಳು ಇಷ್ಟವಾದ್ದು, ಮಖ ಹೇಳಿಬಿಟ್ರೆ ಆವತ್ತು ಏಕಾದಶಿ ಬಂದರೆ. ಆದ್ರಿಂದ ಯಾವುದನ್ನು ಮಾಡದೆ ಶ್ರಾದ್ದತೆ ಬ್ರಾಹ್ಮಣ ಕಾಲ ಅಂತ. ಬ್ರಾಹ್ಮಣ ಸಿಕ್ಕಿದಾಗ ಊಟಕ್ಕೆ ಬ್ರಾಹ್ಮಣ ಯಾವಾಗ ಸಿಗ್ತಾನೆ ಆವತ್ತು ಶ್ರಾದ್ದ ಮಾಡುವುದು. ನಿಮ್ದು ಉಂಟಲ್ಲ ಪ್ರಶ್ನೆ, ಅದು ಉತ್ತರ ನಿಮ್ಗೂ ಆಗುದಿಲ್ವಾ? ಅವು ಏಕಾದಶಿ ಬಂದ್ರೆ ಬನ್ನಿ, ಏಕಾದಶಿ ಉಣ್ಣುವ ಬ್ರಾಹ್ಮಣ ಅಲ್ಲ, ಅವ ಬ್ರಾಹ್ಮಣನೇ ಬರುವುದೂ ಇಲ್ಲ. ಶುದ್ಧ ಬ್ರಾಹ್ಮಣ ಏಕಾದಶಿ ಉಣ್ಣುವುದಿಲ್ಲ.
ಏಕಾದಶಿ ಬಂದವ ಶುದ್ಧ ಬ್ರಾಹ್ಮಣ ಅಲ್ಲ. ಇಷ್ಟೇ ವಿಷಯ ಗಮ್ಮತ್ತು ಅಂದ್ರೆ. ಯಾಕೆ ಅಂದ್ರೆ ಒಬ್ಬ ತನ್ನ ಧರ್ಮವನ್ನು ಅರಿತವನು, ಪುರಾಣ ಧರ್ಮವನ್ನು ಅರಿತವನು ಏಕಾದಶಿ ಊಟ ಮಾಡುವುದಿಲ್ಲ. ಯಾಕಿದು ಪುರಾಣದ ಕಥೆ. ಅಂಬರೀಷನಾಗ್ಲಿ, ರುಕ್ಮಾನನಾಗ್ಲಿ ಇವೆಲ್ಲ ಯಾವ ಕಾಲದಿಂದಲೂ ಅದು ನಡೆಸಿಕೊಂಡು ಬಂದಿರತಕ್ಕಂತಹ ಅತ್ಯಂತ ಉತ್ತಮವಾದಂತಹ ಹರಿಧರ್ಮ. ಅದರಲ್ಲಿ ಚೇಂಜ್ ಮಾಡ್ತಾರೆ. ಅದು ಹರಿಯ ಧರ್ಮ, ಇದು ಬೇರೆ ದೇವತೆಗಳ. ಬೇರೆ ದೇವತೆಗಳು ನೋಡಿ, ಕೃಷ್ಣನು ಸಹ ತಾನು ಉಚ್ಚಿ ದೇವರಿ ಮೇಲೋಕ ಅಂತ ಹೇಳಿ ನಾನು ಕೆಲಸ ಮಾಡಿದ್ರೆ ಜನ ಕೆಲಸ ಮಾಡುವುದಿಲ್ಲ ಹೇಳಿ ಇವನೇ ದೇವರಿಷಿ ಮಿತ್ರದರ್ಪಣಗಳನ್ನೆಲ್ಲ ಕೊಟ್ಟಂತೆ. 3-4 ಕಡೆಯಲ್ಲಿ ಬಂದಿದೆ ಈ ಮಾತುಗಳು. ಕೃಷ್ಣ ಇದ್ದಾಗಲೇ ತರ್ಪಯಾಮಾಸ ದೇವರ್ಷಿ ಮಿತ್ರ ದೇವಾನ್ನ ಮುನಿಜನಾನ್ ಪಿತೃನ್ ಅಂತ. ತರ್ಪಯಾಮಾಸ ಕೃಷ್ಣಸ್ತು ದೇವಾನ್ನ ಮುನಿಗಳಾನ್ ಪಿತೃನ್. ಇವೆಲ್ಲ ಪುರಾಣಗಳಲ್ಲಿ ತೆಗೆಯರು. ಹಾಗಾಗಿ ಎಲ್ಲಾ ಭಗವನ್ನಿಷ್ಠವಾದದ್ದೇ ಕೆಲಸಗಳು, ಇತರದ್ದು ಪ್ರಶ್ನೆಯೇ ಇಲ್ಲ. ಗಂಗೆ ಆಗಲಿ, ಗಂಗಾದ್ವಾರ ಆಗಲಿ, ಮೋಕ್ಷವಾಗಲಿ, ಸದ್ಗತಿ ಆಗಲಿ, ಇವೆಲ್ಲ ವಿಷ್ಣು ಧರ್ಮದಲ್ಲಿ ನಡೆಯುವಂತ ವ್ಯವಸ್ಥೆಗಳು. ಆದ್ರಿಂದ ಪಿತೃಮೇಧ ಅದನ್ನು ನಡೆಸಬೇಕಾದ್ರೆ ಒಬ್ಬ ಹರಿಭಕ್ತ ಬೇಕು. ಇಂಥವ ನಮಗೆ ಉದ್ಧಾರ ಮಾಡ್ತಾನೆ ಅಂತ ಕೃಷ್ಣ ಹೇಳುತ್ತಾನೆ. ಅವನು ಸಿಕ್ಕಿದರೆ ಅವನಿಗೆ ಹಾಕಿದ ಊಟ ಅದು ಶ್ರಾದ್ದ ಪಿತೃಗಳಿಗೆ ಯೋಗ್ಯವಾಗುತ್ತೆ ಅಂತ ಹೇಳಿ ಇಂತಹ ಆಧ್ಯಾತ್ಮಿಕನಾದ ಭಗವದ್ಗೀತರುಳ್ಳವನು ನಮಗೆ ಒಳ್ಳೆ ಕಂಟ್ರೋಲ್ ನಿಯತೆ ಅಂದ್ರೆ. ಯಾಕೆಂದ್ರೆ ಶ್ರಾದ್ದ ಊಟ ಮಾಡುವಾಗ ಮಧ್ಯಾಹ್ನ ದಾಡ್ತದೆ, ಅದು ಕುತಪ ಕಾಲದಲ್ಲಿ ಮಾಡ್ಲಿಕ್ಕಲ್ಲ. ಹಾಗಾಗಿ 2-3 ಗಂಟೆಗೆ ಊಟ ಆಗ್ತದೆ ಅತಿಥಿಗೆ, ಯಜಮಾನ ಮತ್ತೆ ಮಾಡ್ಲಿಕ್ಕೆ. ಆದ್ರಿಂದ ದಶಮಿಯನ್ನು ಶ್ರಾದ್ದ ಮಾಡಬಾರ್ದು ಹೇಳಿದ್ದು ದಿನತ್ರಯಕ್ಕೆ, ಅದು ನಿತ್ಯಕ್ಕೆ ಭಂಗ ಆಗ್ತದೆ ಅಂತ. ದಶಮಿಯಲ್ಲಿ ಊಟವನ್ನು ಮಧ್ಯಾಹ್ನದ ಆಚೆಗೆ ತಡವಾಗಿ ಮಾಡ್ಲಿಕ್ಕಿಲ್ಲ ಅಂತ ಒಂದು ವಾಕ್ಯ. ಅದು ರಾಗ ಆಗ್ತದೆ ಅಂತ. ರಾಗ ಅಂದ್ರೆ ಪ್ರೀತಿಯಿಂದ ಮಾಡಿದ್ದವ, ಆಸೆಯಿಂದ ಮಾಡಿದ್ದು ಅಂತ. ಯಾಕೆಂದ್ರೆ ಏಕಾದಶಿ ಉಪವಾಸ ಮಾಡ್ಬೇಕಲ್ಲ, ಅದಕ್ಕೆ ದಶಮಿ ಊಟವನ್ನೇ 4 ಗಂಟೆಗೆ 5 ಗಂಟೆಗೆ ಮಾಡಿಬಿಟ್ರೆ ಗಡದ್ದಾಗಿ ಗೌಜಿಯಾಗಿ ಸ್ವಲ್ಪ ಏಕಾದಶಿ ಲಘು ಆಗತ್ತಲ್ಲ, ಆಹಾರದ ಪರಿಣಾಮಗಳು ತಡ ಆದ್ರಿಂದ ಅಂತ ಯೋಚನೆ ಮಾಡಿಕೊಂಡು ಯಾರಾದ್ರೂ ಒಂದೊಮ್ಮೆ ದಶಮಿಯ ಮಧ್ಯಾಹ್ನದ ಊಟವನ್ನು ತಡ ಮಾಡಿದರೆ ದಶಮಿ ಭಂಗ ಆಯಿತು ಅಂತ ಪುರಾಣ ಹೇಳಿಬಿಡ್ತದೆ. ಅದರಿಂದ ದಶಮಿಯಂದು ಯಾವತ್ತು ಮಾಡುವಂತೆ ಮಧ್ಯಾಹ್ನದ ಊಟವನ್ನು ಮಧ್ಯಾಹ್ನಕ್ಕೆ ಮಾಡಲಿಕ್ಕೆ, ಶ್ರಾದ್ದ ಅದು ಮಧ್ಯಾಹ್ನದ ಕಳೆದು ಮಾಡಲಿಕ್ಕೆ. ಅದನ್ನು ದಶಮಿ ಶ್ರಾದ್ದ ಮಾಡಲಿಕ್ಕೆ ಬರುದಿಲ್ಲ, ಕಷ್ಟ ಅಂದ್ರೆ. ಹಾಕಿದವನಿಗೂ ಮಾಡುವವನಿಗೂ ಇಬ್ಬರಿಗೂ ಊಟದ ಸಮಯ ತಪ್ಪುತ್ತದೆ. ದಶಮಿ ತಡ ಮಾಡಲಿಕ್ಕಿಲ್ಲ, ದ್ವಾದಶಿ ತಡ ಮಾಡ್ಲಿಕ್ಕಿಲ್ಲ. ದ್ವಾದಶಿ ಹಾಗೆ ಸರ್ವೇಶ ಉಪವಾಸನ ಪಾರಣಂ ಪ್ರಾತರೇವಹಿ ಅಂತ ಹರಿವಾಸನ ಮುಗಿದು ಮಾಡ್ಲಿಕ್ಕೆ ವಾಸ್ತವವಾಗಿ ಏಕಾದಶಿ ಶೇಷ ಎಲ್ಲ ಕಳಿಬೇಕು. ದ್ವಾದಶಿ ಎಂದು ಮಾಡಿ, ದ್ವಾದಶಿ ಪುರುಸೋತ್ತುಂಟಲ್ಲ ಎಲ್ಲ ಬಂದು ಸೇರ್ತಾರಲ್ಲ ಹೇಳಿ ದ್ವಾದಶಿ ಮಧ್ಯಾಹ್ನ ಓಡ್ಲಿಕ್ಕಿಲ್ಲ. ದ್ವಾದಶಿಯ ತಿಥಿ ಭಂಗಾಗದೆ ಅಂತ ಹೇಳಿಕೊಂಡು ಸೂರ್ಯೋದಯ ತಕ್ಷಣವೇ ಊಟಕ್ಕೆ ಕೈ ಹಾಕುವುದು ಅಲ್ಲ. ಸೂರ್ಯೋದಯ ಆಗಿ 1 ಗಂಟೆ ಆದರೂ ತಡಿಬೇಕು. ಅಂದ್ರೆ ಎಲ್ಲ ದೇವರಿಗೆ ಸಮರ್ಪಣೆ ಆಗಿ ಸಾಧನೆಗಳ ದ್ವಾದಶಿಯಲ್ಲಿ ಮಾತ್ರ ಅದು ಎಕ್ಸೆಪ್ಷನ್. ಬಿಟ್ಟರೆ ಮತ್ತೆಲ್ಲ ಓಡಿ ಹೋಗಿ ಧಡಮ್ಮ ಬಿದ್ದು ತಿನ್ನಬೇಕು ಅಂತ ನಿಯಮ ಇಲ್ಲ. ಮಧ್ಯರಾತ್ರಿಯ 12-1 ಗಂಟೆಗೆ ಅಡಿಗೆ ಶುರು ಮಾಡಬೇಕು ಅಂತ ಅದೆಲ್ಲ ತಪ್ಪು. ಹೀಗಾಗಿ ಬಹಳ ಚಂದವಾಗಿ ಕೃಷ್ಣ ಹೇಳುತ್ತಾನೆ, ಇಂಥವರು ಸಿಕ್ಕಿದರೆ ಶ್ರಾದ್ದ ಒಳ್ಳೆದಾಗತ್ತೆ, ಗಮ್ಮತ್ತಾಗತ್ತೆ. ಅಂತವರು ಒಳ್ಳೆ ಕಂಟ್ರೋಲ್ ಆಹಾರದ ಬಗ್ಗೆ ಇರಬೇಕು ಮಧ್ಯಾಹ್ನದವರೆಗೆ. ಇನ್ನೂ ಗಮ್ಮತ್ತಿದೆ. ಧರ್ಮಶಾಸ್ತ್ರ ಓದ್ಲಿಕ್ಕೆ ಹೋದ್ರೆ, ಪುರಾಣಗಳ ಪುಟಗಳನ್ನು ಓದಿದ್ರೆ, ಶ್ರಾದ್ದ ವಿಧಿಯನ್ನು ಚಿಂತನೆ ಮಾಡಿದ್ರೆ, ಈಗ ಏನು ಕೃಷ್ಣ ಹೇಳಿದ ನಿಯತೇಂದ್ರಿಯ ಅಂತ ಆಹಾರದ ಬಗ್ಗೆ ಕಂಟ್ರೋಲ್ ದೇಹವನ್ನು ಮಾಡಿಕೊಂಡವರು ಶ್ರಾದ್ದಕ್ಕೆ ಯೋಗ್ಯರಾಗ್ತಾರೆ. ಯಾಕೆ ಮಧ್ಯಾಹ್ನದವರೆಗೆ ಅವು ಏನು ತಿನ್ನದೆ ಕುಡಿಯದೆ ಕಾಪಿಡಬೇಕು. ಅವರು ಎಲ್ಲಿಯಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಅದು ಸ್ವಲ್ಪ ಹೆಚ್ಚು ಏಜಾದವರನ್ನು ಕರೀತಾ ಹೇಳುತ್ತಾನೆ. ಹಿರಿಯರೇ ಬೇಕಂತೆ ಊಟಕ್ಕೆ, ಶ್ರಾದ್ದಕ್ಕೆ. ಸತ್ತವರಲ್ಲಿ ಹಿರಿಯರೇ ಇರ್ತಾರಲ್ಲ, ಆದ್ರಿಂದ ತನಗಿಂತ ದೊಡ್ಡವರನ್ನು ಕರಿಬೇಕು. ಅದು ಕಳೆದ ಬಾರಿ ಹೇಳಿದ್ದೇನೆ ನಾನು. ಕೃಷ್ಣನೇ ಮಾತು ಕೊಟ್ಟ, ಇಲ್ಲೇ ಮಾತಲ್ಲೇ ಬಂದಿದೆ, ವೈಷ್ಣವ ಧರ್ಮದಲ್ಲೇ ಬಂದಿದೆ. ತನಗಿಂತ ಸೀನಿಯರ್ಸ್ ಆದವರನ್ನು ಊಟಕ್ಕೆ, ಉಪಚಾರಕ್ಕೆ, ಆತಿಥ್ಯಕ್ಕೆ ಅಭ್ಯಾಗತರನ್ನಾಗಿಸಿ ದಾನಕ್ಕೆಲ್ಲ ಕರಿಬೇಕು ಅಂತ. ಯಾಕೆಂದ್ರೆ ಕೈಕಾಲ ಮುಗಿಲಿಕ್ಕೆ ಇಳಿಲಿಕ್ಕೆಲ್ಲ ಸುಲಭ ಆಗುತ್ತೆ, ಅಭ್ಯಾಸ ಆಗುತ್ತೆ, ಮುಲಾಜಿಲ್ಲದ ನಡೆದೋಗುತ್ತೆ ಅಂತ ಹೇಳಿಕೊಂಡಿದ್ದ. ಆದ್ರಿಂದ ಹಿರಿಯರು ಶ್ರಾದ್ದಕ್ಕೆ ಕೂತಿದ್ರೆ ಮಧ್ಯಾಹ್ನ 2-3 ಗಂಟೆಗೆ ಊಟ ಆಗುವಾಗ ಎಲ್ಲಿಯಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ, ಹಿಂದಿನ ದಿವಸವೂ ಸಂಜೆ ಊಟ ಇಲ್ಲ, ರಾತ್ರಿ ಊಟ ಇಲ್ಲ, ಒಂದು ಊಟ, ಮರುದಿನ ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನದ ನಂತರವೇ ಊಟ, ಅದೆಲ್ಲ ಮಾಮೂಲಿ ಅಭ್ಯಾಸ ಎಲ್ಲರಿಗೆ. ಅವತ್ತು ಸ್ವಲ್ಪ 1 ಗಂಟೆ ತಡ ಅಷ್ಟೆ.
ನಿತ್ಯ ಹೀಗೆ ಇದ್ದವನಿಗೆ ಅರ್ಥ ಅಲ್ವ ಅದು. ಆದ್ರೆ ಹಿಂದಿನ ದಿವಸ ಸಂಜೆ ಒಂದು ಊಟ ಇಲ್ಲ ಎನ್ನುವುದು ಮಿಸ್ಟೇಕ್ ಇಲ್ಲಿ, ರಾತ್ರಿ ಊಟ ಇಲ್ಲ ಅವನಿಗೆ. ಹಾಗಾಗಿ ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ವಾಂತಿ ಇತ್ಯಾದಿಗಳಾದರೆ ಎನ್ನುವ ಪ್ರಶ್ನೆಯನ್ನು ಶ್ರಾದ್ದ ಕಲ್ಪ ಮಾಡಿಕೊಂಡಿದೆ, ಪ್ರಾಯಶ್ಚಿತ್ತಕ್ಕೆ ಅರ್ಥ ಮಾಡಿಕೊಂಡಿದೆ. ಪ್ರತ್ಯೇಕವಾಗಿದೆ. ಪಿತೃಸ್ಥಾನದವ, ದೇವಸ್ಥಾನದವ, ಯಜಮಾನ, ಪಾಕ ಎಲ್ಲ ಇಟ್ಕೊಳ್ತಾರೆ. ಯಾರೆಲ್ಲ ಅಂತ ಹೇಳಿಕೊಂಡು ಯಜಮಾನ, ಪತ್ನಿ ಇವರನ್ನೆಲ್ಲ ತಗೊಳ್ತಾರೆ. ಈ ಪ್ರಶ್ನೆ ಹಾಕಿರಬೇಕಾದ್ರೆ ತಿನ್ನದೇ ಇರಬೇಕೆನ್ನುವುದು ಗ್ಯಾರಂಟಿ ಆಯಿತು, ತಡ ಆಗತ್ತೆ ಎನ್ನುವುದು ಅರ್ಥ ಆಯಿತು. ಅದಕ್ಕೆ ಧರ್ಮರಾಜ ತುಂಬಾ ಯೋಚಿಸಿ ಯಮನಿಗೆ ಉತ್ತರ ಕೊಟ್ಟ, ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಅಂತ. ಯಾವ ಬ್ರಾಹ್ಮಣ ಮಧ್ಯಾಹ್ನದ ನಂತರ 2-3 ಗಂಟೆಯಲ್ಲಿ ಊಟ ಮಾಡಲಿಕ್ಕೆ ಸಮರ್ಥ ಅಂತ ಹೇಳಿಕೊಂಡು ಬರ್ತಾನೆ, ಕೂತ್ಕೊಳ್ತಾನೆ, ಮಾಡಯ್ಯ ಶ್ರಾದ್ದ ಅಂತ. ಎಂತ ಅದ್ಭುತವಾದಂತಹ ಗೆರೆಗಳು! ಎಷ್ಟು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡತಕ್ಕಂತಹ 8 ಅಕ್ಷರ ಆಗುತ್ತೆ ನೋಡಿ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾರೆ, ಏದು ಶ್ರಾದ್ಯಾಪಿನಃ ಏತು ಬ್ರಾಹ್ಮಣ ನಿಯತೇಂದ್ರಿಯ. ಹೀಗೆ ಚಾಪಲ ರಹಿತರಾದವರು, ಇಂದ್ರಿಯ ಕಂಟ್ರೋಲ್ ಉಳ್ಳವರು ನಮಗೆ ಸಿಕ್ಕಿದ್ರೆ ತೇಷಾಂ ಶ್ರಾದ್ದೇಶು ತೃಪ್ಯಂತಿ ತೇನ ತೃಪ್ತಾ ಪಿತಾಮಹ. ಅವನ ಹಿಂದಿನವರಿಗೆಲ್ಲ ಸಂತೋಷ ಆಗುತ್ತೆ ಅಂತ. ಅದನ್ನ ಧರ್ಮೋ ಜಯತಿ ನಾ ಧರ್ಮ. ಕೃಷ್ಣ ಹೇಳ್ತಾರೆ, ಲೋಕದಲ್ಲಿ ದೊಡ್ಡದು ಯಾವುದು, ಮೆರೆಯುವುದು ಯಾವುದು ಕೇಳಿದ್ರೆ ಧರ್ಮ, ಅಧರ್ಮ ಅಲ್ಲ. ಈಗ ನೋಡಿ, ಎಷ್ಟು ಸಮಯದಿಂದ ಧರ್ಮರಾಜ ರಾಜನಾಗ್ಲಿಕ್ಕೆ ಕಾಯ್ತಾ ಇದ್ದ. ಧರ್ಮ ರಾಜನಾಗಬೇಕು, ರಾಜ ಧರ್ಮ ಅನಿಸ್ಬೇಕು. ಧರ್ಮೋ ಜಯತಿ. ಕೃಷ್ಣ ಹೇಳ್ತಾನೆ, ಧರ್ಮವೇ ಮೆರೆಯುವುದು, ಧರ್ಮಕ್ಕೆ ಜಯ ನಾ ಧರ್ಮ. ಧರ್ಮ ವಿರುದ್ಧವಾದದ್ದು, ಧರ್ಮ ಇಲ್ಲದ್ದು, ತಪ್ಪಾದದ್ದು ಬರುವುದಿಲ್ಲ. ಕೌರವ ಮೆರೆದಿದ್ದ ಅಂತ ತಿಳ್ಕೊಳ್ಬೇಡಿ. ಕೇವಲ ಕೌರವ, ಅದು ಧೃತರಾಷ್ಟ್ರ ಇದ್ದಾಗಲೇ ಡಿಕ್ಲೇರ್ ಮಾಡಿಕೊಂಡ ತಾನು ಸ್ವಯಂ ಘೋಷಿತರಾಗಿ ಅನ್ನುಕೊಳ್ಳುವಂತೆ ಅಂತ ಇಟ್ಕೊಳ್ಳಿ. ಅವನನ್ನು ಅಭಿಷೇಕ ಮಾಡಿದ್ದಾರೆ, ಅಲ್ಲಿಯವರೇ ಮಾಡುವ. 13 ವರ್ಷ ಅವನು ದೊರೆಯಾದದ್ದು. ಪಾಂಡವರು ಕಾಡಲ್ಲಿದ್ದಾಗ, ವನವಾಸದಲ್ಲಿದ್ದಾಗ ಮತ್ತಿಲ್ಲ. ಆ 13 ವರ್ಷದಲ್ಲಿ ಒಳಗೆ ಅವನಿಗೆ ಗುಡುಗುಡುವೆ ಆಗ್ತಾ ಇದ್ದದ್ದು. ಮತ್ತೆ ಎಲ್ಲಿದ್ದಾರೆ ಪಾಂಡವರು ನೋಡ್ತಾ ಇದ್ದ. ಇರುವಾಗಲೂ ಧಿಮಾಕ್ ತೋರಿಸಲಿಕ್ಕೆ ಹೋದ. ಅರ್ಜುನ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾನೆ, ಅಸ್ತ್ರ ತರ್ತಾನೆ ಅಂದಾಗ ಮತ್ತೆ ಅವನಿಗೆ ಪುಕ್ಕ ಆಯಿತು. ಅಜ್ಞಾತವಾಸದಲ್ಲಿ ವರ್ಷ ಹುಡುಕಿದ್ರು ಸಿಗದೇ ಇದ್ದಾಗ ಪೂರ ಫ್ಯಾಟೇ ಆದವ. ಅವನ ತಂತ್ರ ಫಲಿಸುವುದಿಲ್ಲ ಗೊತ್ತಾಯಿತು. ಘೋಷಯಾತ್ರೆಯಲ್ಲಿ ಸೋತ, ಗಂಧರ್ವರು ಕಟ್ಟಿಕೊಂಡು ಹೋದಾಗ ಬಿಡಿಸಿಕೊಂಡು ಬಂದರು. ಪ್ರಾಯೋಪವೇಶ ಕೂತಿದ್ದಾನೆ, ಗೊತ್ತುಂಟು ಅವನಿಗೆ ತಾನು. ಕರ್ಣನು ಕೈ ಕೊಟ್ಟಿದ್ದಾನಾಗ, ಓಡಿ ಹೋಗಿದ್ದಾನೆ ಅವನು ಸಹ ಗಂಧರ್ವರಿಂದ ಸೋತಾಗ. ಅಂದ ಪದೇ ಎಲ್ಲ ಕಡೆಯಲ್ಲೂ. ಅದರಲ್ಲಿ ಜಯದ್ರಥನು, ಅವನದ್ದೊಂದು ಸೈಂಧವನದ್ದೊಂದು ಗಮ್ಮತ್ತಾಯಿತು. ಇತ್ತ ಅವನು ದ್ರೌಪದಿಯನ್ನು ಎಗರಿಸಿಕೊಂಡು ಹೋಗ್ಲಿಕ್ಕೆ ನೋಡಿ ಪೆಟ್ಟು ತಿಂದು ಬಂದ. ಹೀಗಾಗಿ ಏನು ಮಾಡಿಕೊಂಡ್ರು ಕೌರವನಿಗೆ 13 ವರ್ಷದಲ್ಲಿ ಗಮ್ಮತ್ತಿನಲ್ಲಿ ರಾಜ್ಯಭಾರ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೂ ಧೃತರಾಷ್ಟ್ರ ಇದ್ದ, ವಿದುರ ಇದ್ದ, ಭೀಷ್ಮ ದ್ರೋಣರೆಲ್ಲ ಇದ್ರು. ಸ್ವಯಂ ತನ್ನದೇ ಏನು ಚಾರ್ಮ್ ನಡಿಲಿಲ್ಲ. ಆದರೆ ಅದಕ್ಕಿಂತ ಮೊದಲು ಇಂದ್ರಪ್ರಸ್ಥದಲ್ಲಿ ಬೇರೆ ರಾಜ್ಯವನ್ನಾಗಿಸಿ ಎಲ್ಲರೂ ಅಭಿಷೇಕ ಮಾಡಿ, ಅಲ್ಲೇನು ಧರ್ಮಜನೇ ಇದ್ದದ್ದು ರಾಜ. ಅಲ್ಲಿ ಧೃತರಾಷ್ಟ್ರನ ಏನು ಕಪ್ಪ ಕೊಡ್ಲಿಕ್ಕೂ ಇಲ್ಲ, ಅದೊಂದು ಸ್ವತಂತ್ರವಾಗಿ ಇತ್ತು. ಆಗ ಧರ್ಮನೇ ರಾಜ್ಯ ಭಾರ ಮಾಡಿದ. ಪಾಂಡು ಇದ್ದಿರಲಿಲ್ಲ ಆಗ. 25 ವರ್ಷ ಇದ್ದ ಅಲ್ಲಿ. ಆಗ ಅಲ್ಲಿಗೆ ಇವನಿಲ್ವ ಕೇಳಿದ್ರೆ, ಇಲ್ಲಿ ಆಗ ಘೋಷಣೆ ಆಗ್ಲಿಲ್ಲ ದುರ್ಯೋಧನಾದಿಗಳಿಗೆ. ಇಲ್ಲಿ ಯಥಾಪ್ರ ದುರ್ಯೋಧನ ಘೋಷಣೆ ಮಾಡಿಕೊಂಡು ಕೂತರು ಸಹ ಧೃತರಾಷ್ಟ್ರದಿಂದ ನಾನು ಆಗ ಹೇಳಿದಾಗೆ ಆ 13 ವರ್ಷದ ಕಥೆ ಇಲ್ಲಿ ಸಹ ಮೊದಲ 20 ವರ್ಷದಲ್ಲಿ. ಅದನ್ನ ಸ್ವಯಂ ಧರ್ಮರಾಜ ಇಂದ್ರಪ್ರಸ್ಥದಲ್ಲಿ ರಾಜನಾಗಿದ್ದ. ಇವತ್ತು ಇಂದ್ರಪ್ರಸ್ಥ ಎನ್ನುವುದೇ ಡೆಲ್ಲಿ, ಭಾರತದ ರಾಜಧಾನಿ. ಧರ್ಮರಾಜ ರಾಜ್ಯಭಾರ ಮಾಡಿದ, ಮೊದಲು ರಾಜ್ಯಭಾರ ಮಾಡಿದ ಸ್ಥಾನ. ಮತ್ತೆ ಹಸ್ತಿನಪುರವನ್ನು ಅವನು ಮಾಡಿಕೊಂಡ. ಈಗ 36 ವರ್ಷ ನಾವು ನೋಡ್ತಾ ಇದ್ದೇವೆ ಧರ್ಮರಾಜನ ರಾಜ್ಯಭಾರ. ಅಶ್ವಮೇಧ ಯಾಗ ಮುಗಿದಿದೆ. ವೈಷ್ಣವ ಧರ್ಮ ಚಿಂತನೆ ಸಿಂಹಾಸನದಲ್ಲಿ ಮಾಡ್ತಾ ಇದ್ದಾನೆ. ಸಭೆಯಲ್ಲಿ ಎಲ್ಲ ಋಷಿಗಳು ಕೂತಿದ್ದಾರೆ. ರಾಜ ಏನ್ ಮಾಡ್ತಾನೆ ಕೇಳಿದ್ರೆ ರಾಜ ಚಿಂತನೆ ಮಾಡ್ತಾನೆ, ಧರ್ಮ ಚಿಂತನೆ. ಹಾಗೆ ನಡೀತಾನೆ. ಹಾಗೆ ಕೃಷ್ಣ ಹೇಳುತ್ತಾನೆ, ಧರ್ಮಕ್ಕೆ ಜಯ ಮಾರಾಯ. ಇನ್ನೇನು ಹೇಳು, ನಾ ಧರ್ಮ ಸತ್ಯಂ ಜಯತಿ ನಾನೃತಂ. ಸತ್ಯವೇ ಮೆರೆಯುವುದು, ಸುಳ್ಳಲ್ಲ. ಕೊನೆ ಹೊತ್ತಿನಲ್ಲಿ ಸತ್ಯಕ್ಕೆ ಜಯ. ಸುಳ್ಳು ಊರೆಲ್ಲ ಸುತ್ತಿ ಬಂದಿರ್ತದೆ, ಸರಿ. ಜನರಿಗೆಲ್ಲ ಸುಳ್ಳು ಅಭ್ಯಾಸ ಆಗಿ ಹೋಗ್ತದೆ, ಅದು ಸತ್ಯ.
ಆದರೆ ಅವರಿಗೆಲ್ಲ ಸತ್ಯ ಗೊತ್ತಾಗದೇ ಇರುವ ಮೂಲಕ ಇವನ ಪಾಪವನ್ನು ಇನ್ನಿತರವನ್ನು ಎಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅವರಿಗೆ. ಹಾಗಾಗಿ ಬಾಯಿ ಮುಚ್ಚಿರ್ತಾರೆ. ಸತ್ಯ ಎಲ್ಲಿ ಹೇಳಿಕೊಂಡು ಬರುವುದಿಲ್ಲ. ಸತ್ಯ ಒಂದೇ ಇರ್ತದೆ, ಅದಕ್ಕೆ 100 ಮುಖಗಳು ಇಲ್ಲ. ಕೃಷ್ಣ ಹೇಳ್ತಾನೆ, ನನಗಿಷ್ಟವಾದ ಸತ್ಯ ಧರ್ಮ. ಸತ್ಯೇಚ ಧರ್ಮೇಚ ರಥಃ ಸದೈವ ಪರಾಕ್ರಮೇ ಶತ್ರುವಿರ ಪ್ರದೃಶ್ಯ. ಭೀಮ ಹೇಳಿಕೊಂಡ ತನ್ನ ಪರಿಚಯ. ನಾನು ಭಗವಂತನ ಸತ್ಯ ರೂಪದಲ್ಲಿ ಧರ್ಮ ರೂಪದಲ್ಲಿ ಯಾವತ್ತೂ ನಾನು ಆಸಕ್ತ. ಪ್ರಾಮಾಣಿಕವಾದ ಶಾಸ್ತ್ರದ ನಡೆ ನನ್ನದು, ವಿಚಾರಪೂರ್ಣವಾದ ಔನ್ನತ್ಯವನ್ನು ಪಡೆಯುವಲ್ಲಿನ ಕರ್ಮ ನನ್ನ ಅಂತಾನೆ ಕೃಷ್ಣ ಭೀಮಸೇನ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಧರ್ಮೋ ಜಯತಿ ನಾಧರ್ಮ ಸತ್ಯಂ ಜಯತಿ ನಾನೃತಂ ಕ್ಷಮಾ ಜಯತಿ ನ ಕ್ರೋಧ. ಸಹನೆ ಶಾಂತಿಯೇ ದೊಡ್ಡ ಗುಣ. ಕೋಪತಾಪಗಳು, ಬಯಕೆ, ಬೇಡಿಕೆಗಳು ಇವೆಲ್ಲ ಕೆಲಸ ಮಾಡುವುದಿಲ್ಲ ಅಂತ. ಆದ್ರಿಂದ ಕ್ಷಮಾವಾನ್ ಬ್ರಾಹ್ಮಣ ಸ್ಫೂತ, ಕ್ಷಮಾವಾನ್ ಬ್ರಾಹ್ಮಣೋಪೈ. ಅಂದ್ರೆ ಬ್ರಾಹ್ಮಣ ಹೇಗಿರಬೇಕು ಅಂದ್ರೆ ಸಹನೆ, ಸೈರಣೆ, ಎಲ್ಲವನ್ನು ಸಹಿಸುವ ರೀತಿ, ವಿರೋಧಿಸಿಕೊಳ್ಳದಂತಹ ಬದುಕು, ಅದು ನನಗಿಷ್ಟ ಅಂತ ದೇವರು. ಧರ್ಮರಾಜ್ ಮತ್ತೆ ದಾನದ ಬಗ್ಗೆ ಸುಮಾರು ಮಾತುಗಳಿಂದ ಬಂದದ್ರಿಂದ ಎಡೆಯಲ್ಲಿ ಗೋವಿನ ದಾನ ಬಹಳ ಮಹತ್ತರವಾಗಿ ಬಂದಿತ್ತು. ಹಾಗಾಗಿ ಕಪಿಲೆಯ ಬಗ್ಗೆ ಕೇಳ್ತಾನೆ. ಕಪಿಲೆ ದನ, ಕಪಿಲೆ ಅಂದ್ರೆ ಮತ್ತೆ ಕಪಿಲೆ ಅಂತಾರೆ. ಇರ್ಲಿ, ಕೆಂಪಿಗೆ ಬಿಳಿ ಹಾಕಿದರೆ ಏನು ಬಣ್ಣ ಬರುತ್ತೆ ಜಾಸ್ತಿ, ಹಾಗೆ ಅಂತ ಕೆಂಪು ಮಾರಿಸುತ್ತೆ, ಅದೊಂದು ಬಣ್ಣ ಬರುತ್ತೆ. ಅದನ್ನು ಕಬೇತಿ ಬೆತ್ತ ಅಂತ ಕಪಿಲ ಅಂತ ಕರೀತಾರೆ. ಈ ಕಪಿಲೆ ದನ ಭಾರಿ ಶ್ರೇಷ್ಠ. ಈ ಕಪಿಲೆ ಎನ್ನುವುದನ್ನು ಈ ಬಣ್ಣದಲ್ಲಿ ನಾಯಿ ಉಂಟು, ಹಾಗಾಗಿ ನಾಯಿಗೂ ಕಪಿಲೆ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಅಂದ್ರೆ ಶಾಸ್ತ್ರಗಾರರ ಕಥೆ ಹಾಗೆ, ಡಿಕ್ಷನರಿಗಳೆಲ್ಲ, ಕೋಶಗಳೆಲ್ಲ ಹಾಗೆ ಮಾತಾಡ್ತಾರೆ. ನಿಜವಾಗಿ ಕಪಿಲೆ ಅಂತ ಹೆಸರು ಕುಂತಿದ್ದು, ಬಹಳ ಸಿಗುವುದಿಲ್ಲ ಇಲ್ಲಿ ಪಕ್ಕಕ್ಕೆ. ವೃಥಾ ಅಂತ ಹೇಳುತ್ತಿದ್ರು ಸರಿ. ಕುಂತಿಯನ್ನು ಕಪಿಲ ಅಂತ ಅಂದ್ರೆ ಆ ಬಣ್ಣದಲ್ಲಿ ಆಕೆ ಕಾಣ್ತಿದ್ಲು ಅಂತ ಕಾಣುತ್ತೆ. ಆ ಬಣ್ಣದ ಅಂದ್ರೆ ಹಳದಿ ಮಿಶ್ರಿತವಾದ ಕೆಂಪು ಬಿಳಿ ಬಣ್ಣದ ವ್ಯಕ್ತಿ. ಈ ಕಪಿಲ ಎನ್ನುವ ಈ ಜಾತಿಯ ದನ, ಈ ಬಣ್ಣದ ದನ, ಇದು ಬೆಳಿಗ್ಗೆ ಎದ್ದು ಕಪಿಲಾಂ ದರ್ಪಣಂ ಬಾಣಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯ ಮನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದು ದನವನ್ನು ನೋಡಿ, ದನವನ್ನು ಯಾವ ದನ? ಕಪಿಲೆ ದನವನ್ನು ನೋಡಿ. ಎಷ್ಟು ಚೆನ್ನಾಗಿತ್ತು. ಹಾಗಾಗಿ ಅತ್ಯಂತ ಪ್ರಶಸ್ತವಾದ ಈ ಕಪಿಲೆ, ಇದರ ದಾನದ ಬಗ್ಗೆ ನನಗೆ ವಿಶೇಷವಾದಂತಹ ಚಿಂತನೆಯನ್ನು ಕೊಡಬೇಕು ಅಂತ ಕೃಷ್ಣನಲ್ಲಿ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅದು ಆಕೆ ಅಗ್ನಿಮಧ್ಯೋದ್ಭವಾಂ ದಿವ್ಯಾಂ, ಇದು ಅಗ್ನಿಯಲ್ಲಿ ಬಂದಂತಹ ದನ ಅಲ್ಲವ. ಬ್ರಹ್ಮದೇವರ ಉಪಾಸನೆಯಲ್ಲಿ ಅಗ್ನಿಗುಂಡದಲ್ಲಿ ಬಂದದ್ದು ದಿವ್ಯ, ಈ ಲೋಕದ್ದೆಲ್ಲ ಅಲ್ಲ. ಇದರ ಜನ್ಮ ವ್ಯವಸ್ಥೆ. ಅಗ್ನಿ ಮಧ್ಯೋದ್ಭವಾಂ ದಿವ್ಯಾಂ, ಅಗ್ನಿ ಜ್ವಾಲಾ ಸಮಪ್ರಭಾಂ. ಹಾಗಾಗಿ ಈಕೆ ಬೆಂಕಿ ಹಾಗೆ ಬೆಳಕು ಅಂತ ಬಣ್ಣ ಇವಳದ್ದು. ಹಳದಿ ಮಿಶ್ರಿತ ಬಣ್ಣ ಕೆಂಪು ಇವಳದ್ದು. ಅಗ್ನಿ ಜ್ವಾಲೋಜ್ವಾಲ ಶೃಂಗೀಂ, ಆ ನಮೂನೆ ಬೆಂಕಿ ಉರಿದರ ಮೇಲೆ ಹೇಗೆ ಅದರದ್ದು ಜ್ವಾಲೆ ಇರ್ತದೆ, ಹಾಗೆ ಈಕೆಯ ಕೊಂಬು ಹಾಗೆ ಮೇಲೆದ್ದು ನಿಂತ ಕೊಂಬು ಅಂತಾರೆ. ಕೊಂಬಿನ ಮೂಲಕವೂ ಸಹ ಕಪಿಲೆಯನ್ನು ಗುರುತಿಸಲಿಕ್ಕೆ ಆಗ್ತದೆ. ಬೆಂಕಿಯ ಜ್ವಾಲೆ ಅಂತ ಮೇಲ್ಮುಖವಾಗಿದೆ ಅಂತ. ಪ್ರದೀಪ್ತಾಂಗಾರ ಲೋಚನ, ಮತ್ತೆ ಇವಳಿಗೆ ಕಣ್ಣು ಸಹ ಕೆಂಪು, ಕೆಂಪು ಕಪ್ಪು ಮಿಶ್ರಿತವಾದ ಕಣ್ಣು ಉಂಟು. ಇದು ಕಪಿಲೆಯ ಲಕ್ಷಣ. ಅಗ್ನಿಪುಚ್ಛಾಂ ಅಗ್ನಿಕುರಾಂ ಅಗ್ನಿರೋಹಂ ಪ್ರಭಾನ್ವಿತಾಂ, ಕೆಂಪು ಹಳದಿ ಕೆಂಪು ಬಣ್ಣದ ಬಾಲ. ಆನಂತರ ಉಗುರುಗಳು ಸಹ ಅದೇ ರೀತಿಯಾಗಿದೆ, ಅದರದ್ದು ಕುರ ಗೋರಸು. ಅದೇ ಬಣ್ಣದಲ್ಲಿ ರೋಮಗಳು ಇವೆ ಮೈಯಲ್ಲಿ, ಬೇರೆ ಬಣ್ಣಗಳು ಕಾಣುವುದಿಲ್ಲ, ಹಾಗೆ ಉಂಟು. ತಾಮ್ ಅಗ್ನೇಯೀಂ, ಅದನ್ನು ಅಗ್ನಿಯಿಂದ ಬಂದಿರತಕ್ಕಂಥ ಕಪಿಲೆಯನ್ನು ನಾವು ಅಗ್ನಿಜಿಕ್ವಾಂ ಅಗ್ನಿಗ್ರೀವಾಂ ಜ್ವಲಪ್ರಭಾಂ, ನಾಲಿಗೆ ಹೊರಗೆ ಹಾಕಿದಾಗಲೂ ನಮಗದು ಕೆಂಪು ಕಾಣಬೇಕು, ಅಗ್ನಿಜಿಕ್ವ. ಅಗ್ನಿಗ್ರೀವಾಂ, ಕುತ್ತಿಗೆಯಲ್ಲೂ ಅಂಥದ್ದೇ ಬಣ್ಣಗಳು, ಬೇರೆ ಬಣ್ಣ ಬರುವುದಿಲ್ಲ. ಅಂತಹ ಅದ್ಭುತವಾದಂತಹ ಸೃಷ್ಟಿಯಲ್ಲಿ ಬಂದ ಕಪಿಲೆ, ಇದರ ಹಾಲನ್ನಾಗಲಿ ಮೊಸರನ್ನಾಗಲಿ ತುಪ್ಪವನ್ನಾಗಲಿ ಯಾರಾದರೂ ಒಬ್ಬ ವ್ಯಕ್ತವಾಗಿ ಉಪಯೋಗಿಸಿಕೊಂಡ್ರೆ, ಅದನ್ನು ಇಟ್ಟುಕೊಂಡ್ರೆ
ಆತ ಅತ್ಯಂತ ದೊಡ್ಡ ಅನಾಹುತಕ್ಕೆ ಪಾತ್ರನಾಗ್ತಾನೆ ಅಂತ ಅರ್ಥ. ಅದು ದೇವರ ಸೇವೆಗೆ ಬೇಕು ಆ ಹಾಲು ಹಣ್ಣು ತುಪ್ಪ ಎಲ್ಲ, ಹಾಲು ಮೊಸರು ತುಪ್ಪ ಎಲ್ಲ. ಅದು ಬಿಟ್ಟು ಭುಂಜತೆ ಕಪಿಲಾಂ ಏತು ಶೂದ್ರ ಲೋಭೇ ನಮೋಹಿತ, ಪ್ರೀತಿಯಿಂದ ಸಾಕಿ ದುಡ್ಡು ಮಾಡಲಿಕ್ಕೆ ಅಂತ ಹೇಳಿ ಆಸೆ ಪಟ್ಟು ಅದರದ್ದು ಹಾಲು ಮೊಸರು ತುಪ್ಪವನ್ನೆಲ್ಲ ಒಬ್ಬ ದೇವರಿಗಲ್ಲದೆ ಹೋಮಕ್ಕಲ್ಲದೆ ನುಂಗಿ ಹಾಕಿದರೆ ಆತ ಕ್ಲಿಶ್ಯತೆ ರೌರವೇ ಘೋರೇ ವರ್ಷ ಕೋಟಿ ಶತಂ ವಸನ್. ನೋಡಿ, 100 ಕೋಟಿ ವರ್ಷಗಳ ಕಾಲ ರೌರವ ನರಕದಲ್ಲಿ ಇರ್ತಾನೆ. ಮತ್ತೆ ಶ್ವಾನಯೋನಿಂ ಚ ಗಚ್ಚತಿ, ಮತ್ತೆ ನಾಯಿಯಾಗಿ ಬರ್ತಾನೆ. ಮತ್ತೆ ಇಷ್ಟಾಯಾಮ್ ಜಾಯತೆ ಕ್ರಿಮಿ, ಹೇಸಿಗೆಯಲ್ಲಿ ಹೇಲಿನಲ್ಲಿ ಹುಳುವಾಗಿ ಮತ್ತೆ ಹುಟ್ಟಿ ಹೋಗ್ತಾನೆ. ಆದ್ರಿಂದ ಧನವನ್ನು ಇಟ್ಟುಕೊಳ್ಳುವುದು ಸುಲಭ ಅಲ್ಲ, ಅದನ್ನು ದೇವರ ಸೇವೆಯಲ್ಲಿ ವಿನಿಯೋಗಿಸಿಕೊಳ್ಳಬೇಕು ಅನ್ನುವುದನ್ನು ಕೃಷ್ಣ ಇಲ್ಲಿ ಅದರ ಅನಾಹುತವನ್ನು, ಧನವೊಂದು ಸಾಕು ಅಂತ ಹೇಳಿದ ತಕ್ಷಣ ಅದಕ್ಕೆ ಅರ್ಥ ಇದೆ, ಅದನ್ನು ವಿನಿಯೋಗಿಸಿಕೊಳ್ಳುವ ರೀತಿಯಲ್ಲಿ ಎನ್ನುವುದನ್ನು ಹೇಳ್ತಾ, ಇಂತಹ ದನಗಳನ್ನೆಲ್ಲ ಆತ ಸಾಕಬಾರದು, ಸುಮ್ಮನೆ ತನ್ನ ಬದುಕಿಗೋಸ್ಕರ ಇಟ್ಟುಕೊಳ್ಳಬಾರದು ಅನ್ನುವ ನೆಲೆಯಲ್ಲಿ ಅದರ ಮಹತ್ತಿಕೆಯನ್ನು ಮತ್ತಷ್ಟು ಕೃಷ್ಣ ತಿಳಿಸ್ತಾನೆ. ಅಂತಹ ವ್ಯಕ್ತಿಗಳ ಒಡನಾಟವನ್ನು ಬಿಡಬೇಕು ಅಂತ ಹೇಳುವರ ಮಟ್ಟಿಗೆ ಬರ್ತಾನೆ. ದೂರಾಚ ಪರಿಹರ್ತವ್ಯ ಮಹಾಪಾತಕಿನೋಪಿತೆ, ಆ ರೀತಿಯಾದ ಧನವನ್ನು ಉಪಯೋಗಿಸಿಕೊಳ್ಳುವರ ಹತ್ತಿರ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ, ಅವರದ್ದೇನು ಸತ್ತು ತಗೊಳ್ಳಿಕ್ಕೆ ಹೋಗಬೇಡಿ, ಅವರ ಜೊತೆಯಲ್ಲಿ ಇರ್ಲಿಕ್ಕೆ ಬರಬೇಡಿ. ಅವರು ಪತಿತರಿದ್ದಾರೆ, ಅವರು ಹೇಸಿಗೆಯವರು, ಚಂಡಾಲರಂತೆ ಅವರು, ಧನವನ್ನು ಸ್ವಾರ್ಥಕ್ಕೆ ಬಳಸುವವರು ಹೇಳಿ ಸ್ವಾರ್ಥಕ್ಕೆ ಬಳಸುವ ಧನದವರ ಹತ್ತಿರ ಸಹವಾಸಕ್ಕೆ ಬರಬೇಡಿ ಎನ್ನುವ ಅಷ್ಟರ ಮಟ್ಟಿಗೆ ಕೃಷ್ಣ ಹೇಳ್ತಾನೆ. ಬಂದರೆ ಏನ್ ಮಾಡಿಲಿ ಅದಕ್ಕೆ ಪ್ರಾಯಶ್ಚಿತ್ತ ಕೃಷ್ಣ ಹೇಳುವ ಮಾತುಗಳಿವೆ, ಮತ್ತೆ ಕೇಳುವ ವಂದನೆಗಳು. ಶ್ರೀ ಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.